ಈ ದಿನದಲ್ಲಿ ಕ್ರಿಸ್ಮಸ್, ಸಹಜವಾಗಿ ಕ್ರಿಸ್ಮಸ್ ಕುರಿತಾಗಿ ನಮ್ಮೆಲ್ಲರಿಗೂ ತಿಳಿದಿರುತ್ತೆ. ಕ್ರಿಸ್ಮಸ್ ಅನ್ನ ಯಾವ ಕಾರಣಕ್ಕೋಸ್ಕರವಾಗಿ ಆಚರಿಸ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದಂತ ಆ ಸಂದರ್ಭವನ್ನು ನೆನೆಸಿ ಅದಕ್ಕಾಗಿ ದೇವರನ್ನು ಸ್ತುತಿಸಿ, ದೇವರೇ ನೀನು ನಿನ್ನ ಒಬ್ಬನೇ ಕುಮಾರನನ್ನ ನಮಗೆ ರಕ್ಷಕನಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳಿ ದೇವರನ್ನ ಸ್ತುತಿಸಿ ಅವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಈ ಒಂದು ಕ್ರಿಸ್ಮಸ್ ಸಂದರ್ಭವನ್ನ ಉಪಯೋಗಿಸಿಕೊಳ್ಳುತ್ತಾರೆ. ಇದೆಲ್ಲರಿಗೂ ನಮಗೆ ಚೆನ್ನಾಗಿ ತಿಳಿದಿರುತ್ತೆ. ಆದರೆ ಕೆಲವೊಂದ್ಸಲಿ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ. ಏನಂತಂತಂದ್ರೆ, ಯೇಸು ಕ್ರಿಸ್ತನು ನಿಜವಾಗ್ಲೂ ಈ ಭೂಲೋಕದ ಮೇಲೆ ಇದ್ರ? ಕೆಲವರು ಏನು ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಅವ್ರು ಹುಟ್ಟೇ ಇಲ್ಲ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರಲೇ ಇರಲಿಲ್ಲ. ಆದ್ರೆ ಕೆಲವರು ಏನು ಮಾಡಿದ್ದಾರೆ ಅಂದ್ರೆ, ಇಲ್ಲದಿರುವಂಥ ಮನುಷ್ಯನನ್ನ ಕಲ್ಪನೆ ಮಾಡಿಕೊಂಡು ಯೇಸು ಕ್ರಿಸ್ತ ಅನ್ನೋಂಥವ್ರು ಒಬ್ರು ಇದ್ದಿದ್ರು, ಅವರು ದೇವರ ಕುಮಾರನು, ಅವ್ರ ರಕ್ಷಕನಂತೆಲ್ಲ ಹೇಳಿ ಸುಳ್ಳಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾ ಇರ್ತಾರೆ. ಆಗ ಯೇಸು ಕ್ರಿಸ್ತನು ನಿಜವಾಗ್ಲೂ ಈ ಭೂಲೋಕದ ಮೇಲೆ ಇದ್ರಾ ಅಥವಾ ಇಲ್ಲವಾ, ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ? ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಇದ್ದಿದ್ದು ನಿಜ. ಅವ್ರ ಮನುಷ್ಯನಾಗಿ ಈ ಲೋಕದಲ್ಲಿ ಜನಿಸಿ, ಈ ಲೋಕದಲ್ಲಿ ಜೀವಿಸಿ, ಸೇವೆ ಮಾಡಿ ನಮಗೆ ರಕ್ಷಣೆಯನ್ನು ಏರ್ಪಡಿಸಿಕೊಟ್ಟು ಪರಲೋಕಕ್ಕೆ ಅವ್ರು ಹೋಗಿರುವಂಥದ್ದು ನಿಜ. ಹಲ್ಲೆಲೂಯಾ. ಇದನ್ನ ಅನೇಕ ಸಾಕ್ಷಿಗಳ ಮುಖಾಂತರವಾಗಿ ಕಾಲಗಳಲ್ಲಿ ಅದನ್ನು ರುಜುವು ಮಾಡ್ತಾ ಬಂದಿದ್ದಾರೆ. ಅವರು ಈ ಲೋಕದಲ್ಲಿ ಇದ್ದದ್ದು ನಿಜ ಅನ್ನೋದಕ್ಕೆ ಎಷ್ಟೋ ಸಾಕ್ಷಿಗಳು ನಮಗೆ ಇವೆ. ಅದರಲ್ಲಿ ಅತಿ ಮುಖ್ಯವಾದ ಒಂದು ಸಾಕ್ಷಿ ಏನು ಅಂತಂತಂದ್ರೆ, ಇವತ್ತು ನಾನು ನೀವು ಎಣಿಸುವಂಥ ವರ್ಷಗಳು, ನೋಡುವಂತಹ ದಿನಗಳು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದನು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇದು ಎಷ್ಟನೇ ವರ್ಷ? ಇವತ್ತು ಡೇಟ್ ಎಷ್ಟು? ಡಿಸೆಂಬರ್ 25, 2023. ಈ 2023 ಅನ್ನುವಂಥ ವರ್ಷಗಳನ್ನ ಎಣಿಸ್ಕೊಂಡು ಬಂದಿದ್ದಾರೆ. ಈ ವರ್ಷ ಎಲ್ಲಿಂದ ಬಂತು ಅಂತಂದ್ರೆ, ಇದನ್ನ ಏನಂತ ಕರೀತಾರೆ ಅಂದ್ರೆ ಕ್ರಿಸ್ತ ಶಕ ಅಂತ ಕರೀತಾರೆ. ಕ್ರಿಸ್ತ ಶಕ ಅಂತ ಹೇಳಿ 2023 ಅಂತ ನಾವು ಹೇಳ್ತೀವಿ. ಆಗ ನಾವು ಇದೇ ರೀತಿ ಹಿಂತಿರುಗಿ ಹೋದ್ರೆ 2023 ವರ್ಷ ಹಿಂದೆ ಹೋದ್ರೆ ಏನಾಗುತ್ತೆ? ವರ್ಷ 0 ಆಗುತ್ತೆ. ಆ 0 ಆಗೋದ್ಮೇಲೆ ಏನಾಗುತ್ತೆ? ಅದಕ್ಕಿಂತ ಮುಂಚೆ ಭೂಮಿ ಇರಲಿಲ್ವಾ? ಅದಕ್ಕಿಂತ ಮುಂಚೆ ಮನುಷ್ಯರು ಇರಲಿಲ್ವಾ? ಅದಕ್ಕಿಂತ ಮುಂಚೆನೂ ಭೂಮಿ ಇತ್ತು, ಅದಕ್ಕಿಂತ ಮುಂಚೆನೂ ಮನುಷ್ಯರು ಇದ್ರು. ಆದ್ರೆ ಅದನ್ನೇನು ಅಂತ ಕರೀತಾರೆ ಅಂದ್ರೆ ಕ್ರಿಸ್ತ ಪೂರ್ವ ಅಂತ ಕರೀತಾರೆ. ಹಾಗಂತಂದ್ರೆ ಯೇಸು ಕ್ರಿಸ್ತನು ಇದ್ದಂತ ಕಾಲಕ್ಕಿಂತ ಮುಂಚೆ ಒಂದು ಕಾಲಘಟ್ಟ, ಯೇಸು ಕ್ರಿಸ್ತನು ಹುಟ್ಟಿದ ನಂತರ ಇನ್ನೊಂದು ಕಾಲಘಟ್ಟ ಅಂತ ಭೂಲೋಕದ ಸಮಯವನ್ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಆಗ ಯೇಸು ಕ್ರಿಸ್ತನು ಹುಟ್ಟಿದ ನಂತರ ಸಂಭವಿಸಿದಂಥ ಘಟನೆಗಳನ್ನ ಕ್ರಿಸ್ತ ಶಕ ಅಂದ್ರೆ ಯೇಸು ಕ್ರಿಸ್ತನು ಹುಟ್ಟಿದ ನಂತರ ಇಂಥ ವರ್ಷದಲ್ಲಿ ಈ ರೀತಿ ಒಂದು ಘಟನೆ ಆಯಿತು ಅಂತ ಸೂಚಿಸಿ ಅದನ್ನು ಹೇಳ್ತಾರೆ. ಯೇಸು ಕ್ರಿಸ್ತನು ಹುಟ್ಟೋದಕ್ಕಿಂತ ಮುಂಚೆ ಕಾಲಘಟ್ಟವನ್ನು ಏನು ಹೇಳ್ತಾರೆ? ಯೇಸು ಕ್ರಿಸ್ತನು ಹುಟ್ಟೋದಕ್ಕಿಂತ ಮುಂಚೆ ಇಷ್ಟನೇ ವರ್ಷದಲ್ಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಭೂಲೋಕದ ಕಾಲವನ್ನ ವಿಭಾಗಿಸಿದ್ದಾರೆ. ಆಗ ನಾನು ನೀವು 2023 ಅಂತ ವರ್ಷವನ್ನು ಎಣಿಸಿ ಮತ್ತೆ ಮುಂದೆ ಬರುವಂಥ ವರ್ಷವನ್ನು 2024 ಅಂತ ಎಣಿಸ್ಕೊಂಡು ನಾವು ಹೋಗ್ತೀವಿ. ಆ ವರ್ಷಗಳ ಏನು ಸೂಚಿಸುತ್ತೆ? ಯೇಸು ಕ್ರಿಸ್ತನು ಯುದ್ಧ ಅನ್ನೋದನ್ನು ಸೂಚಿಸುತ್ತೆ. ಈಗ 2024 ಅಂತ ಮುಂದಿನ ವರ್ಷವನ್ನು ನಾವು ಪ್ರಾರಂಭ ಮಾಡುವಾಗ ಅದಕ್ಕೆ ಅರ್ಥ ಏನಂತಂದ್ರೆ 24 ವರ್ಷಗಳ ಮುಂಚೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟಿದ್ರು ಅಂತ ಗುರುತಿಗೆ ಆ ವರ್ಷವನ್ನ ನಾವು ಎಣಿಸ್ತಾ ಇರೋದು. ಆಗ ನಾನು ನೀವು ಇವತ್ತು ಭೂಲೋಕದಲ್ಲಿ ನೋಡುವಂತ ಈ ವರ್ಷಗಳೇ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇದನ್ನ ಇಡೀ ಜಗತ್ತು ಅನುಸರಿಸುತ್ತೆ. ಆಗ ಎಲ್ಲ ಜನಗಳು ಯೇಸು ಕ್ರಿಸ್ತನು 2024 ವರ್ಷಕ್ಕೆ ಮುಂಚೆ ಇದ್ರು ಅನ್ನೋದನ್ನ ಎಲ್ಲರೂ ಅದರ ಮುಖಾಂತರ ಒಪ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಒಂದು ಕಾಲದಲ್ಲಿ ಸಮಯಗಳೆಲ್ಲ ಯಾವ ತರ ನೋಡ್ತಾ ಇದ್ರು ಅಂತಂತಂದ್ರೆ, ಒಂದು ವೇಳೆ ಇವಾಗ ನಾವು ಡೇಟು, ತಿಂಗಳು, ವರ್ಷ ಎಲ್ಲ ಇಟ್ಕೊಂಡು ಯಾವುದೋ ಒಂದು ಕಾಲಘಟ್ಟವನ್ನ ಸರಿಯಾಗಿ ಸೂಚಿಸ್ತೀವಿ. ಆದ್ರೆ ಒಂದು ವೇಳೆ ಈ ತರ ಡೇಟು, ವರ್ಷ ಏನು ಇಲ್ಲ ಅಂತ ಅನ್ಕೊಳ್ಳೋಣ, ಆವಾಗ ಯಾವ್ದಾರ ಒಂದು ಘಟನೆ ಹೇಳ್ಬೇಕಾಗಿತ್ತು. ಹೆಂಗೆ ಹೇಳ್ಬೇಕಾಗಿತ್ತು? ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಕ್ಯಾಲೆಂಡರ್ ಇರ್ತಾ ಇರ್ಲಿಲ್ಲ, ಯಾವ ತಿಂಗಳು ಡೇಟು ಏನು ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗೆಲ್ಲ ಹೆಂಗ್ ಮಾಡೋರು ಅಂತಂದ್ರೆ, ಯಾವ್ದಾದ್ರೂ ಒಂದು ಮುಖ್ಯವಾದ ಘಟನೆ ಸಂಭವಿಸಿದ್ರೆ ಆ ಮುಖ್ಯವಾದ ಘಟನೆಯನ್ನು ಆಧಾರವಾಗಿ ತಗೊಂಡು ಆ ಘಟನೆಗಿಂತ ಮುಂಚೆ, ಆ ಘಟನೆ ಆದ್ಮೇಲೆ ಈ ತರ ಆಗಿತ್ತು ಅಂತ ಹೇಳೋರು. ನಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ನಮ್ಮ ಕಾಲಘಟ್ಟಗಳಲ್ಲಿ ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ಈ ಕೊರೋನಾ ಲಾಕ್ಡೌನ್ಗಳಿಂದ ಭೂಲೋಕದ ಎಲ್ಲ ಜನಗಳು ಬಾಧಿಸಲ್ಪಟ್ಟರು. ನಾನು ನೀವು ಸಹ ಬಾಧಿಸಲ್ಪಟ್ಟಿದ್ದೀವಿ. ಆಗ ನಮ್ಮೆಲ್ಲರಿಗೂ ಚೆನ್ನಾಗಿ ಪರಿಚಯ ಇರುವಂತಹ ಒಂದು ಘಟನೆ ಈ ಕೊರೋನಾ ಲಾಕ್ಡೌನ್. ಈಗ ಕೆಲವೊಂದ್ಸಲಿ ಯಾರಾದ್ರೂ ಮಾತಾಡುವಾಗ, ಏನಾದ್ರು ಒಂದು ಘಟನೆ ಬಗ್ಗೆ ಮಾತಾಡುವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಅದು ಕೊರೋನಾದ ಮುಂಚೆ ಆಗಿದ್ದು, ಅದು ತಕ್ಷಣಕ್ಕೆ ಆ ಸಮಯ ಜ್ಞಾಪಕ ಬರೋದಿಲ್ಲ.
ಯಾವ ವರ್ಷ ಯಾವ ತಿಂಗಳು ಸಡನ್ನಾಗಿ ಅವ್ರಿಗೆ ಜ್ಞಾಪಕ ಬರೋದಿಲ್ಲ. ಅವಾಗ ತಕ್ಷಣಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಅದು ಕೊರೋನಾ ಮುಂಚೆ ಆಗಿದ್ದು ಅಂತ ಹೇಳ್ತಾರೆ. ಹಂಗಂದ್ರೆ ಅವ್ರು ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಟ್ಟೆ, ಓ ಇಷ್ಟು ವರ್ಷಕ್ಕೆ ಮುಂಚೆ ಕೊರೋನಾ ಬಂದಿತ್ತಲ್ಲ, ಅದಕ್ಕಿಂತ ಮುಂಚೆ ಇದಾಗಿರೋದು, ಅಂದ್ರೆ ಅದಾಗಿ ಇಷ್ಟು ವರ್ಷ ಆಗಿದೆ ಅನ್ನೋವಂಥದ್ದು ನಮಗೆ ಅರಿವಿಗೆ ಬರುತ್ತೆ. ಅದೇ ಥರ ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಅದು ಕೊರೋನಾ ಆದ್ಮೇಲೆ ಆಗಿದ್ದು, ಕೊರೋನಾ ಎಲ್ಲ ಬಂದ ಆದ್ಮೇಲೆ ಈ ತರ ಆಗಿದ್ದು ಅಂತ ಯಾವುದೋ ಒಂದು ಘಟನೆ ಬಗ್ಗೆ ಹೇಳ್ತಾರೆ. ಆಗ ನಮ್ಗೆ ಏನಿಸುತ್ತೆ, ಓ ಕೊರೋನಾ ಬಂದು ಇಷ್ಟು ವರ್ಷ ಆಯ್ತು, ಕೊರೋನಾ ಬಂದು ಆದ್ಮೇಲೆ ಈ ಘಟನೆ ಆಗಿದೆ ಅಂತಂದ್ರೆ ನಮಗೆ ಹತ್ತಿರದಲ್ಲೇ ಅದಾಗಿದೆ ಅಂತ ಆ ಘಟನೆ ಆಗಿರುವಂತ ಒಂದು ಸಮಯವನ್ನ ನಾವು ಲೆಕ್ಕ ಹಾಕ್ಬೋದು. ಅದೇ ತರ ಕೊರೋನಾ ಮುಂಚೆ ಈ ತರ ಯಾವ್ದಾದ್ರು ಮುಖ್ಯವಾದ ಘಟನೆ ಯಾವ್ದಾದ್ರು ಗುರ್ತಿತ್ತು ಅಂತಂದ್ರೆ ಸುನಾಮಿ. 2004ರಲ್ಲಿ ಸುನಾಮಿ ಬಂತು. ಸುನಾಮಿ ಅನ್ನೋಂಥ ಹೆಸರನ್ನ ಅದಕ್ಕೆ ಮುಂಚೆ ಯಾರು ಕೇಳಿರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ಸುನಾಮಿ ಅನ್ನೋಂಥ ಒಂದು ಪದ ಹುಟ್ಟು ಹಾಕಿದ್ದು ಮತ್ತೆ ಆ ಸುನಾಮಿ ಎಷ್ಟು ಭೀಕರ ಆಗಿರುತ್ತೆ ಅನ್ನೋಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಭಾರತದಲ್ಲಿ ಸುನಾಮಿ ಬಂದಾಗಲೇ. ಆಗ ಸುನಾಮಿ ಬಂದಿದ ತಕ್ಷಣ, ಅಂದ್ರೆ ಆ ಸುನಾಮಿ ಬಂದ ನಂತರ ಈಗ ಸಮುದ್ರದ ಹತ್ರ ಕಾನೂನೆಲ್ಲ ಬದಲಾಯಿಸ್ಬಿಟ್ಟಿದ್ದಾರೆ. ಏನಂದ್ರೆ ಯಾವ್ದಾದ್ರು ಒಂದು ಭೂಕಂಪ ಸಮುದ್ರದ ಒಳಗಡೆ ಆದ್ರೆ ಸುನಾಮಿ ಬರುತ್ತೋ ಇಲ್ಲವೋ ಅನ್ನೋಂಥ ಎಚ್ಚರಿಕೆಯನ್ನ ಮೊದಲೇ ಕೊಡೋ ತರ ಈಗ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕಾರಣ ಆಗ ಸುನಾಮಿ ಬಂದಾಗ ಏನಾಗಿತ್ತು ಅಂತಂದ್ರೆ, ಅದು ಎಷ್ಟೋ ಗಂಟೆಗಳ ಮುಂಚೆ ಇಂಡೋನೇಷಿಯಾ ಹತ್ರ ಭೂಮಿ ಒಳಗಡೆ ಎಷ್ಟೋ ಆಳದಲ್ಲಿ ಅದು ಭೂಕಂಪ ಆಗಿದ್ದು. ಆ ಭೂಕಂಪ ಆಗಿ ಎಷ್ಟೋ ಸಮಯ ಆಗ್ಬಿಟ್ಟಿದೆ. ಆದ್ರೆ ಆಗ ಭೂಮಿ ಅಲ್ಲಾಡಿರುವಂಥದ್ದು ಸಮುದ್ರ ಮೇಘ ನೀರನ್ನ ಹಿಂಗೆ ಅಲ್ಲಾಡಿಸ್ಬಿಟ್ಟಿದೆ. ಹಿಂಗೆ ಅಲ್ಲಾಡಿಸಿ ಬಿಟ್ಟಿರೋ ನೀರು ಅದು ಅಲೆಯಾಗಿ ಹಿಂಗೆ ಹೋಗುತ್ತೆ, ಹಿಂಗೆ ಹೋಗಿ 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 ಅದು ಆ ಇಂಡೋನೇಷಿಯಾ ಹತ್ರದಿಂದ ನಮ್ಮ ಭಾರತಕ್ಕೆ ಬರೋಷ್ಟರಲ್ಲಿ ಎಷ್ಟೋ ಗಂಟೆಗಳು ಕಳೆದಿದೆ. ಆದ್ರೆ ಈ ಸೂಚನೆ ಭೂಕಂಪ ಆದಾಗಲೇ ಮೊದಲೇ ಗೊತ್ತಿದ್ರೆ ಈ ದಡದಲ್ಲಿರೋ ದನಗಳನ್ನೆಲ್ಲ ಕಳಿಸ್ಬಿಡ್ಬೋದಾಗಿತ್ತು. ಸುನಾಮಿ ಅಲ್ಲಿ ಭೂಕಂಪ ಆಗಿದೆ, ದೊಡ್ಡ ಅಲೆ ಬರ್ತಾ ಇದೆ, ಅದು ಬಂದು ದಡಕ್ಕೆ ಹೊಡೆಯೋಷ್ಟರಲ್ಲಿ ಇಷ್ಟು ಗಂಟೆ ಆಗುತ್ತೆ, ಇಷ್ಟು ಗಂಟೆ ಅಷ್ಟರಲ್ಲಿ ನೀವೆಲ್ಲ ಹೋಗ್ಬಿಡಿ, ಇಷ್ಟು ಪ್ರಭಾವದಲ್ಲಿ ಆ ಸುನಾಮಿ ಅಲೆಗಳು ಬರ್ಬೋದು, ಇಷ್ಟು ದೂರದವರೆಗೂ ಅದು ಜನಗಳಿಗೆ ತೊಂದರೆ ಮಾಡ್ಬೋದು, ನೀವು ಮೊದಲೇ ಹೋಗ್ಬಿಡಿ ಅಂತ ಎಲ್ಲರನ್ನೂ ಕಳಿಸ್ಬಿಡ್ಬೋದಾಗಿತ್ತು. ಆದ್ರೆ ಆಗ ಇನ್ನೂ ಇದು ಪರಿಚಯ ಇರಲಿಲ್ಲ. ಅಲ್ಲೆಲ್ಲ ಭೂಕಂಪ ಆಗಿದೆ ಅಂತ ಅನ್ಕೊಂಡು ಸುಮ್ಮನೆ ಆದ್ರು. ಆದ್ರೆ ಎಷ್ಟೋ ಗಂಟೆಗಳಾದ್ಮೇಲೆ ಯಾವಾಗಲೂ ಆಗಿದ್ದ ಭೂಕಂಪ ನೀರನ್ನು ಕದಲಿಸಿ ಬಿಟ್ಟು ಆ ಕದಲದ ನೀರು ದೊಡ್ಡ ಅಲೆಗಳಾಗಿ ಬಂದು ಸಮುದ್ರದ ದಡಕ್ಕೆ ಹೊಡೀತು. ಸರ್ವನಾಶನ ಆಯ್ತು. ಶ್ರೀಲಂಕಾ ದೇಶ ಅರ್ಧಕ್ಕರ್ಧ ಮುಳುಗೋಯ್ತು, ಲಕ್ಷಾಂತರ ಜನ ಸತ್ತೋದ್ರು. ಆಗ ದೊಡ್ಡ ವಿಪತ್ತು ಸುನಾಮಿಯಿಂದ ಸಂಭವಿಸಿತು. ಆಗ ಒಂದ್ ವೇಳೆ ಆ ಕಾಲಘಟ್ಟಗಳಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಒಂದ್ ವೇಳೆ ನಾನು ಯಾವ್ದಾದ್ರು ತುಂಬಾ ಇನ್ನ ಹಳೆ ವಿಷಯ ಹೇಳ್ಬೇಕು ಅಂತಂದ್ರೆ, ಸುನಾಮಿ ಬಂತಲ್ಲ ಅದಕ್ಕೆ ಮುಂಚೆ ಆಗಿದ್ದು ಅಂತ ನಾವು ಹೇಳ್ತಾ ಇದ್ವಿ, ಇಲ್ಲ ಸುನಾಮಿ ಆದ್ಮೇಲೆ ಆಗಿದ್ದು ಅಂತ ಹೇಳ್ತಾ ಇದ್ವಿ. ಅಂದ್ರೆ ಆ ಘಟನೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರ್ತಾ ಇತ್ತು. ಈಗ ಒಂದು ಕಾಲದಲ್ಲಿ ಎಂತ ಒಂದು ಸಂದರ್ಭ ಬಂತು ಅಂತಂದ್ರೆ, ಇಡೀ ಭೂಲೋಕದ ಕಾಲಘಟ್ಟವನ್ನ ಯಾವ್ದಾದ್ರು ಒಂದು ಘಟನೆ ಮೇಲೆ ವಿಂಗಡಿಸಬೇಕು. ಆಗ ಈಗ ಸುನಾಮಿ ನೀವಿದ್ದಂಥ ಕಾಲದಲ್ಲಿ ನಾವು ಪರಿಚಯ ಇರುತ್ತೆ, ಅದಕ್ಕೆ ಮುಂಚಿನವ್ರಿಗೆ ಸುನಾಮಿ ಗೊತ್ತಿರಲ್ಲ. ಮತ್ತೆ ಈಗ ಕೊರೋನಾ ಬಂತು, ಲಾಕ್ಡೌನ್ ಬಂತು, ನೀವಿದ್ದ ಕಾಲದಲ್ಲಿ ಗೊತ್ತಿರುತ್ತೆ, ಅದಕ್ಕೆ ಮುಂಚಿನವ್ರಿಗೆ ಗೊತ್ತಿರಲ್ಲ, ಆಮೇಲೆ ಬರುವಂಥವ್ರಿಗೆ ಅದು ಅಷ್ಟು ಪರಿಚಯ ಇರಲ್ಲ. ಆದ್ರೆ ಎಲ್ಲಾ ಕಾಲಗಳಲ್ಲಿ ಎಲ್ಲಾ ಸ್ಥಳದಲ್ಲಿ ಇರುವಂತ ಎಲ್ಲಾ ಮನುಷ್ಯರಿಗೂ ಯಾವಾಗಲೂ ಜ್ಞಾಪಕ ಇರಬೇಕು ಅಂತ ಇಡೀ ಭೂಲೋಕಕ್ಕೆ ಸಂಬಂಧಪಡುವಂತ ಒಂದು ಮುಖ್ಯವಾದ ಯಾವ್ದಾದ್ರು ಒಂದು ಘಟನೆಯನ್ನು ಆಧರಿಸಿ ಈ ಭೂಲೋಕದ ಸಮಯವನ್ನು 2 ಭಾಗವಾಗಿ ಮಾಡಬೇಕು ಅಂತ ಒಂದು ಘಟನೆ ಹುಡುಕ್ತಾ ಇದ್ರು. ಆ ಘಟನೆ ಹುಡುಕುವಾಗ 3 ಪ್ರಮುಖವಾದ ಭೂಲೋಕವೆಲ್ಲ ಪ್ರಭಾವ ಬೀರದಂತ ವ್ಯಕ್ತಿಗಳನ್ನ ಆರಿಸ್ಕೊಳ್ತಾರೆ. ಆ ಸಮಯವನ್ನ ಈ ತರ ವಿಭಾಗ ಮಾಡ್ಬೇಕಂತ ತೀರ್ಮಾನ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದವರು 3 ವ್ಯಕ್ತಿಗಳನ್ನ ಆರಿಸ್ಕೊಳ್ತಾರೆ. ಈ 3 ವ್ಯಕ್ತಿಗಳು ಭೂಲೋಕದಲ್ಲಿ ಬಹುಶಃ ಎಲ್ಲಾ ಕಾಲಗಳಲ್ಲಿ ಎಲ್ಲರಿಗೂ ಪರಿಚಯ ಇರ್ತಾರೆ, ಭೂಲೋಕದಾದ್ಯಂತ ಪ್ರಭಾವವನ್ನು ಬೀರಿದ್ದಾರೆ. ಇವ್ರು 3 ಜನರಲ್ಲಿ ಯಾರು ಒಬ್ಬರನ್ನ ಆರಿಸ್ಕೊಂಡು ಅವರು ಹುಟ್ಟಿದಂತ ಕಾಲಘಟ್ಟವನ್ನ ಭೂಮಿಯ 2 ಕಾಲಗಳಾಗಿ ಬದಲಾಯಿಸೋದಕ್ಕೆ, ವಿಂಗಡಿಸೋದಕ್ಕೆ ನಾವು ಉಪಯೋಗಿಸ್ಕೊಳ್ಬಹುದು ಅಂತ ಚರ್ಚೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ಅವ್ರು ಯಾರು ಅಂತಂತಂದ್ರೆ ಅಲೆಕ್ಸಾಂಡರ್ ದ ಗ್ರೇಟ್. ಬಹುಶಃ ಪಾಠಗಳೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಓದಿದ್ವಿ, ಅಲೆಕ್ಸಾಂಡರ್ ರಾಜ ಅಂತ ಇದ್ದ ಅಂತ ಅಂದ್ಬಿಟ್ಟು. ಆತನು ಭೂಲೋಕವೆಲ್ಲ ಆಳಿದಂತ ದೊಡ್ಡ ರಾಜ ಅಲೆಕ್ಸಾಂಡರ್. ಅವನನ್ನ ಆಯ್ಕೆ ಮಾಡ್ತಾರೆ. ಇನ್ನೊಂದು ರಾಜ ಅವನಾದ್ಮೇಲೆ ಬರ್ತಾನೆ, ರೋಮ್ ಸಾಮ್ರಾಜ್ಯದ ಅಧಿಪತಿ ಜೂಲಿಯಸ್ ಸೀಸರ್. ಆತನು ಕೂಡ ಭೂಲೋಕವೆಲ್ಲ ರೋಮ್ ಸಾಮ್ರಾಜ್ಯವನ್ನ ಆಳಿದಂತ ಸರ್ವಾಧಿಕಾರಿ. ಅವನನ್ನ ಆಯ್ಕೆ ಮಾಡ್ತಾರೆ. ಮತ್ತೆ ಇನ್ನೊಂದು 3ನೇ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ. ಅವ್ರು ಯಾರು ಅಂತಂದ್ರೆ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನನ್ನ ಆಯ್ಕೆ ಮಾಡ್ತಾರೆ. ಈ 3 ಜನಗಳು ಕೂಡ ಭೂಲೋಕದಾದ್ಯಂತ ಹೆಸರು ಮಾಡಿರುವಂಥವ್ರು, ಎಲ್ಲರಿಗೂ ಪರಿಚಯ ಇರುವಂಥವ್ರು. ಇವರು ಹುಟ್ಟಿದಂತ ಸಮಯವನ್ನ ನಾವು ತಗೊಂಡು ಅದನ್ನ ಆಧಾರವಾಗಿ ಇಟ್ಟುಕೊಂಡು ಭೂಮಿಯನ್ನ 2 ಕಾಲಗಳಾಗಿ ವಿಂಗಡಿಸಬೇಕು ಅಂತ ಚರ್ಚೆ ಮಾಡ್ತಾರೆ.
ಹಂಗೆ ಚರ್ಚೆ ಮಾಡ್ತಾ ಇರುವಾಗ ಅಲೆಕ್ಸಾಂಡರ್ ಮತ್ತೆ ಜೂಲಿಯಸ್ ಸೀಸರ್ ಇವ್ರನ್ನೇನ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಯಾಕೆ ತಿರಸ್ಕಾರ ಮಾಡ್ತಾರೆ ಅಂತಂದ್ರೆ, ಇವರು ಪ್ರಪಂಚದಾದ್ಯಂತ ಹೆಸರು ಮಾಡಿದವರು, ಎಲ್ಲರಿಗೂ ಪರಿಚಯ ಇದ್ದವ್ರು ಅವರು ಕೂಡ. ಆದ್ರೆ ಅವರು ಹಿಂಸೆಯ ಮುಖಾಂತರ ಹೆಸರು ಮಾಡಿದವರು. ಅಂದ್ರೆ ಸಾವಿರಾರು ಜನಗಳನ್ನು ಕೊಂದು ರಾಜ್ಯಗಳನ್ನು ವಶಪಡಿಸಿಕೊಂಡು ಭೂಲೋಕವನ್ನೆಲ್ಲ ಅವರ ಅಧೀನಕ್ಕೆ ತಗೊಂಡು ಮಹಾ ಹಿಂಸೆಯನ್ನು ಮಾಡಿ ಮಹಾ ರಕ್ತವನ್ನು ಸುರಿಸಿ ಸಾವಿರಾರು ಲಕ್ಷಾಂತರ ಜನರನ್ನು ಕೊಂದು ಹಾಕಿ ಅವ್ರ ಹೆಸರು ಮಾಡಿದವರು. ಇಂಥವ್ರು ಬೇಡ. ಆದ್ರೆ ಯೇಸು ಕ್ರಿಸ್ತನನ್ನು ಆಯ್ಕೆ ಮಾಡೋಣ. ಯೇಸು ಕ್ರಿಸ್ತನು ಯಾರನ್ನೂ ಕೊಂದಿಲ್ಲ, ಆದ್ರೆ ತನ್ನನ್ನು ತಾನೇ ಶಿಲುಬೆಯಲ್ಲಿ ರಕ್ತ ಸುರಿಸಿ ಬಾಧೆಪಟ್ಟು ಮರಣ ಹೊಂದೋದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಇವರಿಬ್ರು ಎಲ್ಲರನ್ನು ಕೊಂದು ಭೂಲೋಕದಲ್ಲಿ ಪ್ರಸಿದ್ಧಿ ಆಗಿದ್ದಾರೆ. ಯೇಸು ಕ್ರಿಸ್ತನು ತನ್ನನ್ನೇ ಮರಣಕ್ಕೆ ಒಪ್ಪಿಸಿ ಎಲ್ಲರಿಗೂ ಪ್ರಸಿದ್ಧಿ ಆಗಿದ್ದಾರೆ. ಅದರಿಂದ ಈತನನ್ನು ಆರಿಸ್ಕೊಳ್ಳೋಣ ಅಂತ ಯೇಸು ಕ್ರಿಸ್ತನನ್ನ ಅವ್ರ ಆಧಾರವಾಗಿ ಆರಿಸ್ಕೊಂಡ್ರು. ಹಲ್ಲೆಲೂಯಾ. ಆಗಿನಿಂದ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ಭೂಲೋಕದ ಇತಿಹಾಸ ಎರಡು ಭಾಗವಾಯಿತು. ಆಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರಲಿಲ್ವಾ ಅಂತಂದ್ರೆ ಆತನ ಇದ್ದದ್ದು ನಿಜ. ಅದಕ್ಕೆ ನಾನು ನೀವು ಎಣಿಸುವಂತ ದಿನಗಳೇ ಸಾಕ್ಷಿಯಾಗಿದೆ. ಹಲ್ಲೆಲೂಯಾ. ನಾನು 1988ನೇ ಇಸವಿಯಲ್ಲಿ ಹುಟ್ಟಿದವನು. ಹಾಗಂದ್ರೆ ಅರ್ಥ ಏನು? ನನಗಿಂತ 1988 ವರ್ಷಗಳ ಮುಂಚೆ ಕ್ರಿಸ್ತನು ಹುಟ್ಟಿದ ಅಂತ ಅರ್ಥ. ನೀವು 1940ರಲ್ಲಿ ಹುಟ್ಟಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ನಿಮಗಿಂತ 1940 ವರ್ಷಕ್ಕೆ ಮುಂಚೆ ಯೇಸು ಕ್ರಿಸ್ತನು ಹುಟ್ಟಿದ ಅಂತ ಅರ್ಥ. ಹಲ್ಲೆಲೂಯಾ. ಆತನ ಈ ಲೋಕದಲ್ಲಿ ಇದ್ದದ್ದು ನಿಜ. ಮತ್ತು ಎರಡನೇದಾಗಿ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಕೆಲವರು ಹೇಳ್ತಾರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದದ್ದು ನಿಜ, ಆದ್ರೆ ಆತನ ದೇವರಲ್ಲ, ಯೇಸು ಕ್ರಿಸ್ತನ ದೇವರಲ್ಲ. ಆದ್ರೆ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಆತನನ್ನ ದೇವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆಗ ಯೇಸು ಕ್ರಿಸ್ತನು ದೇವರ ಅಥವಾ ಯೇಸು ಕ್ರಿಸ್ತನು ದೇವರಲ್ವಾ? ಆತನ ಒಂದು ಮನುಷ್ಯ ಮಾತ್ರ ಆಗಿದ್ದು, ಮನುಷ್ಯನಾಗಿದ್ದಂಥ ಯೇಸು ಕ್ರಿಸ್ತನನ್ನ ನಾವು ದೇವ್ರು ಮಾಡ್ಬಿಟ್ಟಿದ್ದೀವ? ದೇವ್ರ ವಾಕ್ಯ ಆತನ ಕುರಿತಾಗಿ ಏನು ಹೇಳುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋಣ. ಮೊಟ್ಟ ಮೊದಲಾಗಿ ಯೇಸು ಕ್ರಿಸ್ತನು ದೇವರು ಅನ್ನೋದಕ್ಕೆ ಗುರುತಾಗಿ ಅನೇಕ ಕಾರ್ಯಗಳು ನಮಗೆ ದೇವ್ರ ವಾಕ್ಯದಲ್ಲಿದೆ. ಅದನ್ನು ನಾವು ಗಮನಿಸುವಾಗ ಆತನು ದೇವರು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಮೊಟ್ಟ ಮೊದಲಾಗಿ ಯೇಸು ಕ್ರಿಸ್ತನ ಜನನ. ಯೇಸು ಕ್ರಿಸ್ತನ ಜನನವೇ ಆತನು ದೇವರು, ದೇವ್ರ ಕುಮಾರನೂ ಆಗಿದ್ದಾನೆ ಅನ್ನೋದಕ್ಕೆ ಗುರುತು. ಎಲ್ಲ ಮನುಷ್ಯರು ಒಂದು ಪುರುಷ ಒಂದು ಸ್ತ್ರೀಯ ಸಂಬಂಧದಿಂದ ಹುಟ್ಟಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಯಾವುದೇ ಸ್ತ್ರೀ ಪುರುಷರ ಸಂಬಂಧದಿಂದ ಹುಟ್ಟಿದವನಲ್ಲ, ಆತನ ಕನ್ಯೆಯಲ್ಲಿ ಹುಟ್ಟಿ ಬಂದವನು. ಹಲ್ಲೆಲೂಯಾ. ಹಲವಾರು ವರ್ಷಗಳ ಮುಂಚೆ ಯೇಸು ಕ್ರಿಸ್ತನ ಹುಟ್ಟೋದಕ್ಕಿಂತ ಮೊದಲು ಯೆಶಾಯ ಪ್ರವಾದಿ ಒಂದು ಪ್ರವಾದನೆಯನ್ನು ಹೇಳ್ತಾನೆ. ಇಗೋ, ಒಬ್ಬ ಕನ್ನಿಕೆಯು ಗರ್ಭವತಿಯಾಗಿ ಮಗುವನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು ಎಂಬುದಾಗಿ. ಆ ಪ್ರವಾದನೆಗೆ ತಕ್ಕಂತೆ ಯೇಸು ಕ್ರಿಸ್ತನು ಹುಟ್ಟಿ ಬಂದನು. ಒಂದು ಕನ್ನಿಕೆ ಗರ್ಭವತಿಯಾಗಿ ಯಾವ ರೀತಿ ಮಗುವನ್ನು ಪಡೆಯುವುದಕ್ಕೆ ಸಾಧ್ಯ? ಪುರುಷ ಸಂಪರ್ಕವಿಲ್ಲದೆ ಒಂದು ಸ್ತ್ರೀ ಮಗುವನ್ನು ಪಡೆಯುವುದಕ್ಕೆ ಯಾವ ರೀತಿಗೆ ಸಾಧ್ಯ? ಸೃಷ್ಟಿಗೆ ಅದು ಸಾಧ್ಯ ಇಲ್ಲ. ಆದರೆ ಯೇಸು ಕ್ರಿಸ್ತನು ಪುರುಷ ಸಂಕಲ್ಪವಿಲ್ಲದೆ ಆತನ ಕನ್ಯೆಯಲ್ಲಿ ಹುಟ್ಟಿ ಬಂದನು. ಆತನ ಜನನವೇ ಆತನು ದೇವರ ಕುಮಾರನಾಗಿದ್ದಾನೆ ಅನ್ನೋದಕ್ಕೆ ಗುರುತು. ಹಲ್ಲೆಲೂಯಾ. ಮತ್ತೆ ನಾವಿನ್ನು ದೇವರ ವಾಕ್ಯದಲ್ಲಿ ಗಮನಿಸುವಾಗ ಅನೇಕ ಘಟನೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ದೇವದೂತರುಗಳು ಯೇಸು ಕ್ರಿಸ್ತನು ದೇವರು, ದೇವರ ಕುಮಾರನು ಆಗಿದ್ದಾನೆ ಅನ್ನೋದನ್ನ ತೋರಿಸಿಕೊಡ್ತಾರೆ. ದೇವರ ವಾಕ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಮರಿಯಳು ತಾನು ಯೇಸು ಕ್ರಿಸ್ತನಿಗೆ ಜನ್ಮವನ್ನು ಕೊಡುವುದಕ್ಕಿಂತ ಮುಂಚೆ ದೇವದೂತ ಗಬ್ರಿಯಲ್ ದೇವದೂತ ತನ್ನ ಬಳಿಗೆ ಬರ್ತಾನೆ. ಬಂದು ಈ ರೀತಿ ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹಡೆಯುತ್ತೀಯಾ ಅಂತ ತಾನು ಹೇಳಿ ಹೋಗ್ತಾನೆ. ಆಗ ಗಬ್ರಿಯಲ್ ದೇವದೂತನ ಮಾತು ಯೇಸು ಕ್ರಿಸ್ತನು ದೇವರ ಕುಮಾರನಾಗಿದ್ದಾನೆ ಅನ್ನೋದಕ್ಕೆ ಗುರುತು. ಅದು ಮಾತ್ರ ಅಲ್ದರ, ಮರಿಯಳು ಗರ್ಭವತಿ ಆದ ನಂತರ ಯೋಸೆಫನಿಗೆ ಆ ವಿಷಯ ತಿಳಿದು ಬರುತ್ತೆ. ಯೋಸೆಫನಿಗೆ ಆ ವಿಷಯ ತಿಳಿದು ಬಂದಾಗ ಯೋಸೆಫನು ಮರಿಯಳನ್ನು ಬಿಟ್ಟು ಬಿಡಬೇಕಂತ ನೆನೆಸ್ಕೊಳ್ತಾನೆ. ಆದ್ರೆ ಆಗ ದೇವದೂತನು ಯೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಆಕೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಭಯಪಡಬೇಡ, ಆಕೆಯ ಗರ್ಭ ಪವಿತ್ರಾತ್ಮನಲ್ಲಿ ಆದದ್ದು, ಆಕೆ ಒಂದು ಮಗನನ್ನು ಹಡೆಯುವಳು, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡು, ಆತನು ತನ್ನ ಜನಗಳನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತ ಹೇಳಿ ತಾನು ಹೇಳ್ತಾನೆ. ಆಗ ದೇವದೂತನು ಯೋಸೆಫನಿಗೂ ಸಹ ಕಾಣಿಸಿಕೊಂಡು ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತನಾಡುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಅದು ಮಾತ್ರ ಅಲ್ಲದೆ ಯೇಸು ಕ್ರಿಸ್ತನ ಅನಂತರ ಜನ್ಮವನ್ನು ಪಡೀತಾರೆ. ಅವರು ಜನ್ಮವನ್ನು ಪಡೆದಿರುವಂತಹ ಸಮಯದಲ್ಲಿ ಊರಿನ ಆಚೆಗಡೆ ಕೆಲ ಕುರಿಗಳನ್ನ ಕಾಯ್ತಾ ಇರ್ತಾರೆ. ಆ ಕುರುಬರಿಗೆ ದೇವದೂತರ ದರ್ಶನವಾಗ್ತಾರೆ. ದರ್ಶನವಾಗಿ ಈ ರೀತಿ ದಾವೀದನ ಊರಿನಲ್ಲಿ ನಿಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ,
ಆತನೇ ರಕ್ಷಕನಂತ ನಿಮಗೆ ಗುರುತೇನೆಂದ್ರೆ, ಒಂದು ಗೋದಲಿಯಲ್ಲಿ ಒಂದು ಮಗುವನ್ನ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿರ್ತಾರೆ, ಅದೇ ನಿಮಗೆ ಗುರುತು ಅಂತ ಹೇಳಿ ಕಳುಹಿಸ್ತಾರೆ. ಆ ದೇವದೂತರು ಅದೇ ರೀತಿಯಾಗಿ ಬಂದು ಒಂದು ಗೋದಲಿಯಲ್ಲಿ ಮಗು ಇರುವಂತದನ್ನ ನೋಡಿ ದೇವರನ್ನು ಕೊಂಡಾಡಿ ಅಲ್ಲಿಂದ ಹೊರಡ್ತಾರೆ. ಆಗ ದೇವದೂತರುಗಳು ಈ ಕಡೆ ಮರಿಯಳ ಹತ್ರ ಮಾತಾಡ್ತಾರೆ, ಯೋಸೆಫನ ಹತ್ರ ಮಾತಾಡ್ತಾರೆ, ಕುರುಬರ ಹತ್ರ ಮಾತಾಡ್ತಾರೆ. ದೇವದೂತರುಗಳು ಯೇಸು ಕ್ರಿಸ್ತನು ದೇವರ ಕುಮಾರನದಕ್ಕೆ ಗುರುತಾಗಿ ಅವರು ಮಾತಾಡ್ತಾರೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ದಿರ ಇನ್ನೂ ಹಲವು ದಿನಗಳು ಕಳೆದ ನಂತರ ಆಕಾಶದಲ್ಲಿ ಒಂದು ನಕ್ಷತ್ರ ಉದಯಿಸುತ್ತೆ. ಮೂಡನ ದೇಶದಲ್ಲಿ ಜೋಯಿಷರಿರ್ತಾರೆ. ಇವರು ಯೇಸು ಕ್ರಿಸ್ತನು ಹುಟ್ಟಿ ಬರುವಂತದನ್ನ ನಿರೀಕ್ಷೆ ಮಾಡ್ತಾ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಒಂದು ದಿವಸ ಅವರ ನಿರೀಕ್ಷೆಗೆ ಗುರುತಾಗಿ ದೇವರ ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ತೋರಿಸ್ತಾರೆ. ಅದನ್ನು ತೋರಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಯಹೂದ್ಯರ ರಾಜ ಹುಟ್ಟಿದ್ದಾನೆ, ಕ್ರಿಸ್ತನು ಹುಟ್ಟಿದ್ದಾನೆ ಅನ್ನೋದು ಅರ್ಥ ಆಗಿ ಆತನು ಯಹೂದ್ಯ ಪ್ರಾಂತ್ಯದಲ್ಲಿ ಹುಟ್ಟಬೇಕಂತ ಹೇಳಿ ಅವರು ಯೆರೂಸಲೇಮಿಗೆ ಬರ್ತಾರೆ. ಆ ನಂತರ ತಿರುಗಿ ಅವರು ಬೆತ್ಲೆಹೇಮಿನಲ್ಲಿ ಆತನು ಹುಟ್ಟಿರ್ತಾನೆ, ದೇವರ ವಾಕ್ಯದಲ್ಲಿ ಬೆತ್ಲೆಹೇಮಿನಲ್ಲಿ ಆತನು ಇರ್ತಾನೆ ಎಂಬುದಾಗಿ ಇದೆ ಎನ್ನುವುದನ್ನು ತಿಳಿದುಕೊಂಡು ಬೆತ್ಲೆಹೇಮಿಗೆ ಹೋಗ್ತಾರೆ. ಆಗ ತಿರುಗಿ ಆ ನಕ್ಷತ್ರ ಅವರಿಗೆ ಕಾಣಿಸಿಕೊಂಡು ಅವರಿರುವಂತ ಮನೆಯವರೆಗೂ ನಡೆಸುತ್ತೆ. ಅದೇ ಕಾರಣಕ್ಕೆ ಇವತ್ತು ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲಾ ಕಡೆ ನಕ್ಷತ್ರ ಹಾಕ್ತಾರೆ, ಸ್ಟಾರ್ ಹಾಕ್ತಾರೆ. ಇಲ್ಲೂ ಕೂಡ ನಾವು ಸ್ಟಾರ್ ಎಲ್ಲ ಹಾಕಿದ್ದೀವಿ. ಇದೇನಕ್ಕೋಸ್ಕರ ಅಂತಂದ್ರೆ ಆ ದಿನದಲ್ಲಿ ಒಂದು ನಕ್ಷತ್ರ ಕಾಣಿಸಿಕೊಂಡು ಆ ಜೋಯಿಷರುಗಳನ್ನ ಯೇಸು ಕ್ರಿಸ್ತನ ಬಳಿಗೆ ನಡೆಸಿತ್ತು ಅನ್ನೋದಕ್ಕೆ ಗುರುತಾಗಿ ನಮ್ಮಲ್ಲಿಯೂ ಸಹ ಇವತ್ತು ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಒಂದು ಗುರುತಾಗಿ ಅದನ್ನು ಹಾಕ್ತಾರೆ. ಆಗ ದೇವರು ಏನ್ ಮಾಡಿದ್ರು, ಜೋಯಿಷರಿಗೆ ಯೇಸು ಕ್ರಿಸ್ತನನ್ನ ಪರಿಚಯ ಪಡಿಸೋದಕ್ಕೋಸ್ಕರ ಆಕಾಶದ ಒಂದು ನಕ್ಷತ್ರವನ್ನು ಅವ್ರಿಗೆ ತೋರಿಸಿಕೊಟ್ರು. ಒಂದು ನಕ್ಷತ್ರವನ್ನು ಕಳುಹಿಸಿ ಅವರನ್ನ ಯೇಸು ಕ್ರಿಸ್ತನ ಬಳಿಗೆ ದೇವರು ಕರೆತಂದ್ರು. ಆ ಜೋಯಿಷರು ಆತನಿಗೆ ಅಡ್ಡ ಬಿದ್ದು ಕಾಣಿಕೆಗಳನ್ನು ಕೊಟ್ಟು ಆತನನ್ನು ಆರಾಧಿಸಿ ಹೊರಟು ಹೋದರು. ಅವರು ಜೋಯಿಷರು ಸಾಕ್ಷಿ ಕೊಡ್ತಾರೆ, ಈತನು ದೇವರ ಕುಮಾರನು ಎಂಬುದಾಗಿ. ಬರೀ ಅದು ಮಾತ್ರವಲ್ಲದೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಆತನನ್ನ ದೇವಾಲಯಕ್ಕೆ ಕರೆತಾ ಇರ್ತಾರೆ ಮರಿಯಳು ಮತ್ತೆ ಯೋಸೇಫನು. ಅಲ್ಲಿ ಕರೆತಂದಿರುವಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯುತ್ತೆ. ಅಲ್ಲಿ ಬಹು ವೃದ್ಧನಾಗಿರುವಂತ ಸಿಮೆಯೋನನ್ನುವಂತ ಒಂದು ಮನುಷ್ಯ ಇರ್ತಾನೆ. ಆತನ ಯೆರೂಸಲೇಮಿನಲ್ಲಿ ಇರ್ತಾನೆ. ದೇವರ ಬರುವಿಕೆಗೋಸ್ಕರ ಆತನ ಕಾಯ್ತಾ ಇರ್ತಾನೆ. ದೇವರು ತನಗೆ ಮೊದಲೇ ವಾಗ್ದಾನ ಮಾಡಿರ್ತಾರೆ, ನೀನು ನಾನು ಕಳುಹಿಸಿ ಕೊಡುವಂತ ಲೋಕ ರಕ್ಷಕನನ್ನ ಕಣ್ಣಾರೆ ಕಾಣುವುದಕ್ಕಿಂತ ಮುಂಚೆ ಮರಣ ಹೊಂದೋದಿಲ್ಲ ಅಂತ ಹೇಳಿ. ಆ ದಿನದಲ್ಲಿ ದೇವರ ಪ್ರೇರೇಪಣೆಯಿಂದ ತಾನು ದೇವಾಲಯಕ್ಕೆ ಬರ್ತಾನೆ. ಅದೇ ಸಮಯದಲ್ಲಿ ಇವರು ಸಹ ಬರ್ತಾರೆ. ಆ ಮಗುವನ್ನು ಅವ್ರ ಕೈಯಲ್ಲಿ ಹಿಡಿದು ಬರುವಾಗ ದೇವರು ತನಗೆ ತಿಳಿಸ್ಕೊಡ್ತಾರೆ, ಈತನೇ ನಾನು ನೇಮಿಸಿ ಕೊಟ್ಟಿರುವಂತ ಲೋಕ ರಕ್ಷಕನು ಎಂಬುದಾಗಿ. ಆಗ ಆತನ ಮಗುವನ್ನ ಕೈಯಲ್ಲಿ ತಗೊಂಡು, ಒಡೆಯನೇ ನೀನು ಹೇಳಿದ ಮಾತು ನೆರವೇರಿತ್ತು ಅಂತ ಹೇಳಿ ದೇವರನ್ನ ತಾನು ಕೊಂಡಾಡ್ತಾನೆ. ಆಗ ಸಿಮೆಯೋನ್ ಯೇಸು ಕ್ರಿಸ್ತನು ದೇವರ ಕುಮಾರನಾಗಿದ್ದಾನೆ, ಆತನ ದೇವನಾಗಿದ್ದಾನೆ ಅನ್ನೋದಕ್ಕೆ ಗುರುತಾಗಿದ್ದಾನೆ. ಇದು ಮಾತ್ರ ಅಲ್ದರ ಮರಿಯಳಿಗೆ ಗಬ್ರಿಯಲ್ ದೇವದೂತ ಪ್ರತ್ಯಕ್ಷ ಆಗಿ ಯೇಸು ಕ್ರಿಸ್ತನ ಜನದ ಕುರಿತಾಗಿ ತಿಳಿಸಿದ ನಂತರ ಇನ್ನೊಂದು ಮಾತನ್ನು ಹೇಳ್ತಾನೆ, ನಿನ್ನ ಸಂಬಂಧಿ ಆಗಿರುವಂತ ಎಲಿಜಬೆತ್ ಇದ್ದಾಳಲ್ಲ, ಆಕೆಯು ಸಹ ಗರ್ಭವತಿ ಆಗಿದ್ದಾಳೆ ಮುಪ್ಪಿನ ಕಾಲದಲ್ಲಿ ಅಂತ ಹೇಳುವಾಗ ಈ ಮರಿಯಳು ಏನ್ ಮಾಡ್ತಾಳೆ ಅಂದ್ರೆ ಆ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಎಲಿಜಬೆತ್ ಹತ್ರ ಹೋಗ್ತಾಳೆ. ಎಲಿಜಬೆತ್ ಹತ್ರ ಹೋಗಿದ್ದ ಕ್ಷಣದಲ್ಲಿ ಎಲಿಜಬೆತಳು ಈಕೆಯನ್ನು ನೋಡಿದಾಗ ತನ್ನ ಪವಿತ್ರ ಆತ್ಮ ಭರಿತಳಾಗಿ ಪ್ರವಾದನೆಯನ್ನು ಹೇಳ್ತಾಳೆ. ಅದು ಮಾತ್ರ ಅಲ್ದರ ಎಲಿಜಬೆತ್ ಎಲ್ಲ ಹೊಟ್ಟೆಯಲ್ಲಿದ್ದಂತ ಇನ್ನೂ ಬೆಳೀತಾ ಇದ್ದಂತ ಮಗುವಾಗಿದ್ದಂತ ಸ್ನಾನಿಕನಾದ ಯೋಹಾನನು ತನ್ನ ಹೊಟ್ಟೆಯಲ್ಲಿ ಹರ್ಷ ಪಡುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಆ ಎಲಿಜಬೆತ್ ಹೇಳ್ತಾಳೆ, ಈಗ ನಿನ್ನ ಸ್ವರವನ್ನು ಕೇಳಿದ ಒಡನೆಯೇ ನನ್ನ ಹೊಟ್ಟೆಯಲ್ಲಿ ಮಗು ಅದು ಸಂತೋಷ ಪಡ್ತಾ ಇದೆ ಅಂತ ಹೇಳಿ, ನಂಬಿದವಳಾದ ನೀನು ಧನ್ಯಳು, ನೀನು ಸ್ತ್ರೀಯರಲ್ಲಿ ಆಶೀರ್ವದಿಸಲ್ಪಟ್ಟವಳು, ನಿನಗುಂಟು ಹುಟ್ಟುವಂತ ಮಗು ಆಶೀರ್ವದಿಸಲ್ಪಟ್ಟಿದ್ದು ಎಂಬುದಾಗಿ ತನ್ನ ಕಾರ್ಯಗಳನ್ನ ಹೇಳ್ತಾಳೆ. ಆಗ ಎಲಿಜಬೆತಳು ಯೇಸು ಕ್ರಿಸ್ತನು ದೇವರ ಕುಮಾರನು ದೇವರು ಆಗಿದ್ದಾನೆ ಅನ್ನೋದಕ್ಕೆ ಗುರುತಾಗಿದ್ದಾಳೆ. ಇದು ಮಾತ್ರ ಅಲ್ಲದೆ ಸ್ನಾನಿಕನಾದ ಯೋಹಾನನು ಸೇವೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ನಾನಿಕನಾದ ಯೋಹಾನನಿಗೆ ದೇವರು ಒಂದು ಕರ್ತವ್ಯ ಕೊಟ್ಟಿರ್ತಾರೆ. ಸ್ನಾನಿಕನಾದ ಯೋಹಾನನ ಕರ್ತವ್ಯ ಏನು ಅಂತಂತಂದ್ರೆ ಬರುವಾತನಿಗೆ ದಾರಿಯನ್ನು ಸಿದ್ಧಪಡಿಸಬೇಕು. ಅಂದ್ರೆ ತನ್ನ ನಂತರ ಯೇಸು ಕ್ರಿಸ್ತನು ಬರುವುದಕ್ಕಿದ್ದಾರೆ, ಬರುವುದಕ್ಕಿರುವ ಆತನಿಗೆ ಯೋಹಾನನು ದಾರಿನ ಸಿದ್ಧಪಡಿಸಬೇಕು, ಅದಕ್ಕಾಗಿ ಜನಗಳನ್ನ ಸಿದ್ಧಪಡಿಸಬೇಕು. ಅದು ಮಾತ್ರವೇ ಯೋಹಾನನ ಕರ್ತವ್ಯ. ಮತ್ತೆ ಆತನು ಬಂದ ನಂತರ ಆತನನ್ನು ಲೋಕಕ್ಕೆ ಪರಿಚಯ ಪಡಿಸಿ ತಾನು ಮರೆಯಾಗಿ ಹೋಗಬೇಕು. ಅದಕ್ಕೋಸ್ಕರವಾಗಿಯೇ ಯೋಹಾನನ ಕರೆಯಲ್ಪಟ್ಟದ್ದು. ಆಗ ತಾನು ಸೇವೆ ಮಾಡ್ತಾರಂತ ಕಾಲಘಟ್ಟದಲ್ಲಿ ದೇವರು ತನಗೆ ಒಂದು ಗುರುತನ್ನೇ ಹೇಳ್ಕೊಟ್ಟಿರ್ತಾರೆ. ಯೋಹಾನನಿಗೂ ಗೊತ್ತಿಲ್ಲ ಯಾರು ಆ ಕ್ರಿಸ್ತನು ಅಂತ ಹೇಳಿ. ಆದ್ರೆ ಒಂದು ಗುರುತನ್ನ ದೇವರು ಕೊಟ್ಟಿರ್ತಾರೆ, ನೀನು ಜನಗಳಿಗೆ ನನ್ನ ವಾಕ್ಯವನ್ನು ಹೇಳಿ ಅವ್ರ ಮಾನಸಾಂತರ ಪಡುವ ಹಾಗೆ ಅವರನ್ನು ಪ್ರೇರೇಪಿಸಿ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತಾ ಇರು. ಒಂದು ದಿವಸ ನಿನ್ನ ಬಳಿಗೆ ಒಬ್ಬನು ಬರುತ್ತಾನೆ, ಅವನು ದೀಕ್ಷಾ ಸ್ನಾನವನ್ನು ಪಡೆದ ನಂತರ ಪವಿತ್ರಾತ್ಮನು ಪಾರಿವಾಳ ರೂಪದಲ್ಲಿ ತನ್ನ ಮೇಲೆ ಇಳಿದು ಬರುವುದನ್ನ ನೀನು ಕಾಣುತ್ತೀಯ.
ಯಾರ ಮೇಲೆ ಪವಿತ್ರಾತ್ಮನು ಪಾರಿವಾಳದೋಪಾದಿಯಲ್ಲಿ ಇಳಿದು ಬರುತ್ತಾನೋ ಅವನೇ ಕ್ರಿಸ್ತನು ಅಂತ ಗುರುತು ಹೇಳ್ಕೊಟ್ಟಿರ್ತಾರೆ. ಸ್ನಾನಿಕನಾದ ಯೋಹಾನನು ಅನೇಕರಿಗೆ ದೀಕ್ಷಾ ಸ್ಥಾನವನ್ನು ಕೊಡ್ತಾನೆ. ಯಾರ ಮೇಲೂ ಸಹ ಪವಿತ್ರಾತ್ಮನು ಪಾರಿವಾಳದ ಆಕಾರದಲ್ಲಿ ಇಳಿದು ಬರುವುದನ್ನ ತಾನು ಕಾಣುವುದಿಲ್ಲ. ಆದರೆ ಒಂದು ದಿವಸ ಯೇಸು ಕ್ರಿಸ್ತನಿಗೆ ತಾನು ದೀಕ್ಷಾ ಸ್ಥಾನವನ್ನು ಕೊಟ್ಟ ನಂತರ ಪವಿತ್ರಾತ್ಮನು ಪಾರಿವಾಳದ ಉಪಾದಿಯಲ್ಲಿ ತನ್ನ ಮೇಲೆ ಇಳಿದು ಬರುವುದನ್ನ ಪ್ರತ್ಯಕ್ಷವಾಗಿ ಕಾಣ್ತಾನೆ. ಆಗಲೇ ತಾನು ಸಾಕ್ಷಿ ಕೊಡುತ್ತಾನೆ, ಈತನೇ ದೇವರ ಕುಮಾರನು, ಈತನೇ ಲೋಕ ರಕ್ಷಕನು, ನನ್ನನ್ನ ಸ್ನಾನ ಮಾಡಿಸುವುದಕ್ಕೆ ಕಳುಹಿಸಿಕೊಟ್ಟ ಆತನು, ಯಾರ ಮೇಲೆ ಪವಿತ್ರಾತ್ಮನು ಪಾರಿವಾಳದ ಉಪಾದಿಯಲ್ಲಿ ಇಳಿದು ಬರುವುದನ್ನು ನೀನು ಕಾಣುವೆಯೋ ಅವನೇ ಕ್ರಿಸ್ತನು ಎಂಬುದಾಗಿ ನನಗೆ ಹೇಳಿದ್ದನು. ಅದರ ಹಾಗೆ ನಾನು ನೋಡಿ ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೇನೆ ಎಂಬುದಾಗಿ ಯೋಹಾನನು ಹೇಳ್ತಾನೆ. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನು ದೇವರ ಕುಮಾರನು, ದೇವರು ಆಗಿದ್ದಾನೆ ಎನ್ನುವುದಕ್ಕೆ ಗುರುತಾಗಿದ್ದಾನೆ. ಅದು ಮಾತ್ರ ಅಲ್ಲದೆ ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನವನ್ನು ಪಡೆದಂತ ಸಮಯದಲ್ಲಿ ತಾನು ನೀರಿನಿಂದ ಮೇಲ್ ಬಂದು ಪ್ರಾರ್ಥನೆ ಮಾಡುತ್ತಿರುವಾಗ ಆಕಾಶದಿಂದ ಮಹಾ ಶಬ್ದ ಉಂಟಾಗುತ್ತದೆ. ಇಗೋ, ಈತನು ಪ್ರಿಯನಾಗಿರುವಂತ ನನ್ನ ಕುಮಾರನು, ಈತನ ಮಾತುಗಳನ್ನ ಕೇಳಿರಿ ಎಂಬುದಾಗಿ. ಮೋಶೆಯ ಕಾಲದಲ್ಲಿ ದೇವರು ಆಕಾಶದಿಂದ ಪ್ರತ್ಯಕ್ಷವಾಗಿ ಮಾತಾಡಿದ್ರು. ಆದರೆ ಅದರ ನಂತರ ಯೇಸು ಕ್ರಿಸ್ತನನ್ನ ನನ್ನ ಮಗನೆಂಬುದಾಗಿ ಹೇಳುವಾಗ ದೇವರು ಪ್ರತ್ಯಕ್ಷವಾಗಿ ಮಾತಾಡಿದ್ರು. ಇಲ್ಲಿ ಮಾತ್ರ ಅಲ್ಲ, ತಿರುಗಿ ಅವರು ಬೆಟ್ಟದ ಮೇಲೆ ಹೋಗಿ ಯೇಸು ಕ್ರಿಸ್ತನು, ಪೇತ್ರನು, ಯಾಕೋಬ, ಯೋಹಾನ ಇವರೆಲ್ಲ ಇರುವಾಗ ಅಲ್ಲೂ ಸಹ ದೇವರು ರೂಪಾಂತರ ಬೆಟ್ಟದ ಮೇಲೆ ತಿರುಗಿ ಇದೇ ಮಾತುಗಳನ್ನು ಮಾತಾಡ್ತಾರೆ. ಆ ಮಾತುಗಳನ್ನ ಪೇತ್ರನು ಸಹ ಪೇತ್ರನ ಪತ್ರಿಕೆಯಲ್ಲಿ ಬರೀತಾನೆ. ಪರಿಶುದ್ಧ ಪರ್ವತದಲ್ಲಿ ನಾವು ಇರುವಾಗ ದೇವರು ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತುಗಳನ್ನು ಕೇಳಿರೆಂಬುದಾಗಿ ಹೇಳುವುದನ್ನ ನಾವೇ ಕೇಳಿದೆವು ಅಂತ ಪೇತ್ರನು ತನ್ನ 2ನೇ ಪತ್ರಿಕೆಯಲ್ಲಿ ವಿಶ್ವಾಸಿಗಳಿಗೆ ಬರೀತಾನೆ. ಆಗ ದೇವರು ಮಾತನಾಡಿದ್ದಕ್ಕೆ ಪೇತ್ರನು ಸಹ ಸಾಕ್ಷಿಯಾಗಿದ್ದಾನೆ, ಯೋಹಾನನು ಸಾಕ್ಷಿಯಾಗಿದ್ದಾನೆ. ಇದು ಮಾತ್ರ ಅಲ್ಲದೆ ಒಂದ್ಸರಿ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಇದ್ದಾಗ ಆ ಜನಗಳ ಬಳಿಯಲ್ಲಿ ಮಾತಾಡ್ತಾ ಇದ್ದಾಗ ಆಕಾಶವನ್ನು ನೋಡಿ ತಂದೆಯನ್ನೇ ಕೇಳ್ತಾರೆ, ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೋ ಅಂತ ಹೇಳ್ತಾರೆ. ಆ ಕ್ಷಣದಲ್ಲೇ ಗುಡುಗು ಸಿಡಿಲಿನೋಪಾದಿಯಲ್ಲಿ ಮಹಾ ಶಬ್ದ ಆಕಾಶದಿಂದ ಉಂಟಾಗುತ್ತದೆ. ಮಹಿಮೆ ಪಡಿಸಿದ್ದೇನೆ, ಇನ್ನೂ ಮಹಿಮೆ ಪಡಿಸುವೆನೆಂಬುದಾಗಿ. ಅದನ್ನು ಕೇಳಿದಂತ ಜನಗಳು ಏನೋ ಗುಡುಗಾಯಿತು ಅಂತ ಹೇಳ್ತಾರೆ. ಕೆಲವರು ಇದನ್ನ ಜೊತೆ ದೇವರೂತ ಮಾತಾಡಿರಬಹುದು ಅಂತ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನ ಹೇಳ್ತಾರೆ, ನನ್ನ ತಂದೆ ಮಾತಾಡಿದ್ದು, ನಿಮಗೋಸ್ಕರ ಮಾತಾಡಿದ್ರು, ನಾನೇ ಕ್ರಿಸ್ತನೆಂಬುದಾಗಿ ನೀವು ತಿಳಿದುಕೊಳ್ಳುವಂತೆ ನಿಮಗೋಸ್ಕರ ಮಾತಾಡಿದ್ರು ಅಂತ ಅವ್ರು ಹೇಳ್ತಾರೆ. ಆಗ ತಂದೆ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಆಕಾಶದಿಂದ ಪ್ರತ್ಯಕ್ಷವಾಗಿ ಮಾತಾಡಿ ಧ್ವನಿ ಕೊಡುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇವುಗಳು ಯೇಸು ಕ್ರಿಸ್ತನು ದೇವರ ಕುಮಾರನು, ದೇವರು ಆಗಿದ್ದಾನೆ ಎನ್ನುವುದನ್ನ ತೋರಿಸಿಕೊಡುತ್ತೆ. ಹಲ್ಲೆಲೂಯಾ. ಇದು ಮಾತ್ರ ಅಲ್ಲದೆ ಅವರು ರೂಪಾಂತರ ಬೆಟ್ಟದ ಮೇಲೆ ಇರುವಾಗ ಅಲ್ಲಿ ಮೋಶೆ, ಎಲಿಯ ಕಾಣಿಸಿಕೊಳ್ತಾರೆ. ದೇವರ ವಾಕ್ಯದಲ್ಲಿ ಎಲ್ಲೂ ಸಹ ಈ ರೀತಿಯಾಗಿ ಕಾಲ ಮುಗಿದು ಹೋದಂಥವರು ತಿರುಗಿ ಬಂದು ಯಾರ ಬಳಿಯಲ್ಲಿ ಮಾತನಾಡುವುದು, ಅವರ ಬಳಿಯಲ್ಲಿ ಇರುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಸಮುವೇಲ್ ಮಾತ್ರ ಒಂದೇ ಒಂದ್ಸರಿ ಬರ್ತಾನೆ ಸೌಲನ ಜೊತೆಯಲ್ಲಿ ಮಾತಾಡೋದಕ್ಕೆ, ಅದು ದೇವರು ಕಳುಹಿಸಿಕೊಟ್ಟೋದಕ್ಕೆ ಬರ್ತಾನೆ. ಆದರೆ ಬೇರೆ ಯಾರು ಆ ರೀತಿ ಬರೋದಿಲ್ಲ. ಆದರೆ ಯೇಸು ಕ್ರಿಸ್ತನು ರೂಪಾಂತರ ಬೆಟ್ಟದ ಮೇಲೆ ಇದ್ದು ರೂಪಾಂತರಗೊಳ್ಳುವಾಗ ಮೋಶೆ, ಎಲಿಯ ಅವರ ಜೊತೆಯಲ್ಲಿ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ತಾನು ಮಾಡಬೇಕಾಗಿರುವಂಥ ಕಾರ್ಯಗಳ ವಿಷಯವಾಗಿ ಮಾತನಾಡ್ತಾರೆ. ಮೋಶೆ ಧರ್ಮಶಾಸ್ತ್ರಕ್ಕೂ ಯಾಜಕರಿಗೂ ಪ್ರತಿನಿಧಿ, ಎಲಿಯ ಪ್ರವಾದಿಗಳಿಗೆ ಪ್ರತಿನಿಧಿ. ಆಗ ಮೋಶೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಮಾತನಾಡುವಾಗ, ಎಲಿಯ ಯೇಸು ಕ್ರಿಸ್ತನ ಬಳಿಯಲ್ಲಿ ಮಾತನಾಡುವಾಗ ಮೋಶೆ, ಎಲಿಯರು ಈತನ ದೇವರ ಕುಮಾರನು ಎನ್ನುವುದನ್ನ ದೃಢಪಡಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಮೋಶೆ ಯೇಸುವನ್ನ ದೇವರ ಕುಮಾರನೆಂಬುದಾಗಿ ದೃಢಪಡಿಸುವಾಗ ಮೋಶೆ ಮುಖಾಂತರ ಧರ್ಮಶಾಸ್ತ್ರವು, ಯಾಜಕರೆಲ್ಲರೂ ಆತನ ದೇವರ ಕುಮಾರನೆಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ಎಲಿಯನು ಈತನ ದೇವರ ಕುಮಾರನೆಂಬುದಾಗಿ ಸಾಕ್ಷಿ ಕೊಡುವಾಗ ಎಲಿಯನ ಮುಖಾಂತರವಾಗಿ ಪ್ರವಾದಿಗಳೆಲ್ಲರೂ ಈತನ ದೇವರ ಕುಮಾರನೆನ್ನುವುದನ್ನ ಒಪ್ಪಿಕೊಳ್ಳುತ್ತಾರೆ. ಅದೇ ಸ್ಥಳದಲ್ಲಿ ಇನ್ನೊಬ್ಬರು ಇದ್ದಾರೆ, ಅಪೋಸ್ತಲರು. ಅಪೋಸ್ತಲರು ಸಹ ರೂಪಾಂತರ ಬೆಟ್ಟದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಕಂಡೆವು, ಆತನ ಮಹಿಮೆಯನ್ನು ಕಂಡೆವು, ದೇವರು ಧ್ವನಿ ಕೊಟ್ಟದನ್ನು ನಾವು ಕಂಡೆವೆಂಬುದಾಗಿ ಸಾಕ್ಷಿ ಹೇಳಿದರು. ಅಪೋಸ್ತಲರು, ಪೇತ್ರನು ಸಭೆಯನ್ನು, ವಿಶ್ವಾಸಿಗಳನ್ನು, ಅಪೋಸ್ತಲರನ್ನ ಅವರು ಪ್ರತಿನಿಧಿಸ್ತಾರೆ. ಆಗ ಧರ್ಮಶಾಸ್ತ್ರವು, ಯಾಜಕರುಗಳು, ಪ್ರವಾದಿಗಳು, ಸಭೆಯು, ಅಪೋಸ್ತಲರು ಎಲ್ಲರೂ ಸಹ ಯೇಸು ಕ್ರಿಸ್ತನನ್ನ ದೇವರ ಕುಮಾರನಾಗಿ ಒಂದೇ ಸಮಯದಲ್ಲಿ ನೋಡಿದ್ರು ರೂಪಾಂತರ ಬೆಟ್ಟದ ಮೇಲೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರ ಕುಮಾರನಾಗಿ ತಾನಿದ್ದಾನೆ. ಅದು ಮಾತ್ರ ಅಲ್ದರ ದೆವ್ವಗಳು ಸಹ ಯೇಸು ಕ್ರಿಸ್ತನನ್ನ ದೇವರ ಕುಮಾರನೆಂಬುದಾಗಿ ಒಪ್ಪಿಕೊಂಡವು. ಆತನು ಸೇವೆ ಮಾಡ್ತಿದ್ದಂಥ ಕಾಲಘಟ್ಟಗಳಲ್ಲಿ ಎಷ್ಟೋ ಸ್ಥಳಗಳಲ್ಲಿ ಹೋಗುವಾಗ ದೆವ್ವ ಹಿಡಿದಂಥವ್ರು ಆತನ ಬಂದ ಕ್ಷಣವೇ ಚೀರಾಡಿ ಕೂಗಾಡಿ, ದೇವರ ಪ್ರತಿಷ್ಠಿಸಿದವನೇ, ದೇವರ ಕುಮಾರನೇ, ನಮ್ಮನ್ನು ಬಾರಿಸುವುದಕ್ಕೆ ಬಂದೆಯಾ,
ಎಂಬುದಾಗಿ ಅವಾಗಲೇ ಹೇಳ್ತಾ ಇದ್ರು. ದೆವ್ವಗಳು ಸಹ ಯೇಸು ಕ್ರಿಸ್ತನ ದೇವರ ಕುಮಾರ ಎಂಬುದಾಗಿ ಒಪ್ಪಿಕೊಳ್ಳುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಇದ್ದಂಥ ಕಾಲಘಟ್ಟಗಳಲ್ಲಿ ದೇವರ ಆತ್ಮರ ಬಲವಾದ ಕ್ರಿಯೆ ಅವ್ರ ಮುಖಾಂತರವಾಗಿ ನಡೆಯುತ್ತಾ ಇತ್ತು. ಯೇಸು ಕ್ರಿಸ್ತನು ಯಾರನ್ನೆಲ್ಲ ಮುಟ್ಟಿದ್ರು ಅವರಿಗೆ ಸ್ವಸ್ಥತೆ, ಯಾರೇ ಬಂದು ಯೇಸು ಕ್ರಿಸ್ತನನ್ನು ಮುಟ್ಟಿದ್ರು ಸಹ ಅವರಿಗೆ ಸ್ವಸ್ಥತೆ. ಕುಷ್ಠ ರೋಗ, ಪಾರ್ಶ್ವವಾಯು ರೋಗ, ಸಕಲ ರೋಗಗಳು ಸಹ ಅವ್ರ ಮುಖಾಂತರವಾಗಿ ಬಿಡುಗಡೆ ಆಗ್ತಾ ಇತ್ತು. ಎಲ್ಲಾ ವಿಧವಾದ ದೆವ್ವದ ಕ್ರಿಯೆಗಳಿಂದ ಬಿಡುಗಡೆ ಆಗ್ತಾ ಇತ್ತು. ಕುರುಡರಿಗೆ ಕಣ್ಣು ಕೊಟ್ಟರು, ಕಿವಿಗಳಿಗೆ ಕಿವಿ ಕೊಟ್ಟರು, ಮಾತಿಲ್ಲದವರಿಗೆ ಮಾತುಗಳನ್ನ ಕೊಟ್ಟರು, ಕೈಗಳು ಬತ್ತಿದವರನ್ನ ಕೈ ಚಾಚು ಅಂತ ಒಡನೆ ಕೈ ಬಂತು. ನಡೆಯಲಾಗದ ಕುಂಟರನ್ನು ಎದ್ದು ನಡೆ ಅಂತ ಹೇಳಿದ್ರೆ ಅವ್ರು ಎದ್ದು ನಡೆದಾಡಿದ್ರು. ಮಹತ್ತಾದ ಕಾರ್ಯಗಳು ಅವ್ರ ಮುಖಾಂತರವಾಗಿ ಆಯಿತು. ಸತ್ತು ಹೋದವರನ್ನು ಸಹ ಅವರು ಒಂದೇ ಮಾತಿನಲ್ಲಿ ಜೀವನದಿಂದ ಎಬ್ಬರಿಸಿದ್ರು. ಮಹಿಮೆಯಾದ ಕಾರ್ಯಗಳು ಯೇಸು ಕ್ರಿಸ್ತನ ಮುಖಾಂತರ ನಡೆಯೋದನ್ನ ನಾವು ಕಾಣ್ತೇವೆ. ಕಾರಣ ಆತನು ದೇವರ ಕುಮಾರನು. ಆತನು ದೇವರ ಕುಮಾರನು ಎನ್ನುವುದಕ್ಕೆ ಸಾಕ್ಷಿಯಾಗಿ ಈ ಕಾರ್ಯಗಳೆಲ್ಲವೂ ಆತನ ಮುಖಾಂತರವಾಗಿ ನಡೆದವು. ಅದು ಮಾತ್ರ ಅಲ್ದರ ಆತನಿಗೆ ನೀರನ್ನ ದ್ರಾಕ್ಷಾರಸವಾಗಿ ಬದಲಾಯಿಸಿದ್ರು. 5,000 ಜನಗಳಿಗೆ 4,000 ಜನಗಳಿಗೆ ಆಶ್ಚರ್ಯಕರವಾಗಿ ರೊಟ್ಟಿಗಳನ್ನ ಅವರು ವಿಸ್ತರಿಸಿ ಕೊಡುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ನೀರಿನ ಮೇಲೆ ಆತನು ನಡೆದು ಬಂದನು. ಸಮುದ್ರಕ್ಕೂ ಗಾಳಿಗೂ ಅಲೆಗಳಿಗೂ ಆತನು ಅಪ್ಪಣೆ ಇಟ್ಟು ಮರೆಯಬೇಡ, ಸುಮ್ಮನಿರುವುದಾಗಿ ಹೇಳಿ ಒಂದು ಮಾತಿನಲ್ಲಿ ನಿಲ್ಲಿಸಿದ್ರು. ರಾತ್ರಿ ಎಲ್ಲ ಮೀನುಗಳನ್ನ ಹುಡುಕುವುದಕ್ಕಾಗಿ ಪ್ರಯತ್ನ ಮಾಡಿದಾಗಲೂ ಒಂದು ಮೀನಾದರೂ ಸಿಗದಿರುವಾಗ ಯೇಸು ಕ್ರಿಸ್ತನ ಅವರನ್ನು ಕರ್ಕೊಂಡು ಹೋಗಿ ಈ ಕಡೆಗಳಲ್ಲಿ ಬಲೆ ಹಾಕಿಸಿದಾಗ ಒಂದೇ ಕ್ಷಣದಲ್ಲಿ ಸಾವಿರಾರು ಲೆಕ್ಕದಲ್ಲಿ ಮೀನುಗಳು ಅವರಿಗೆ ದೊರೆತವು. ಅದು ಮಾತ್ರ ಅಲ್ಲದ ಪೇತ್ರನನ್ನ ನೋಡಿ, ನೀನು ಹೋಗಿ ಒಂದು ಗಾಳ ಹಾಕು, ಒಂದು ಮೀನು ಸಿಗುತ್ತೆ, ಆ ಮೀನಲ್ಲಿ ನಾಣ್ಯ ಸಿಗುತ್ತೆ, ಅದನ್ನ ತಗೊಂಡು ನನ್ನದು ನಿನ್ನದಂತ ಹೇಳಿ ದೇವಾಲಯಕ್ಕೆ ನೀನು ತೆರಿಗೆ ಕಟ್ಟಿಬಿಡು ಅಂತ ಹೇಳಿದ್ರು. ಅದೇ ಥರ ಪೇತ್ರ ಹೋಗಿ ಗಾಳ ಹಾಕುವಾಗ ಮೀನು ಸಿಗುತ್ತೆ, ಮೀನಲ್ಲಿ ನಾಣ್ಯ ಕೂಡ ಸಿಗುತ್ತೆ. ಮಹಿಮೆಯಾದ ಕಾರ್ಯಗಳನ್ನ ಅವ್ರು ನಡೆಸೋದನ್ನ ನಾವು ಕಾಣ್ತೇವೆ. ಅದು ಮಾತ್ರ ಅಲ್ಲದೆ ಆತನ ರೂಪಾಂತರ ಬೆಟ್ಟದ ಮೇಲೆ ಇದ್ದು ರೂಪಾಂತರ ಆಗುವಾಗ ಆತನ ಮುಖವು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತೆ. ಯಾರು ಸಹ ನೋಡುವುದಕ್ಕೆ ಆಗದಿರುವಂಥ ಮಹಿಮೆಯಲ್ಲಿ ಆತನ ಮುಖ ಹೊಳೆಯುತ್ತೆ. ಆತನ ವಸ್ತ್ರಗಳು ಸೂರ್ಯನ ಹಾಗೆ ಪ್ರಕಾಶಿಸಿದವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಅವರನ್ನ ನೋಡುವುದಕ್ಕೆ ಸಾಧ್ಯ ಆಗಲಿಲ್ಲ ಅಪೊಸ್ತಲರಿಗೆ. ಅಷ್ಟು ಮಹಿಮೆಯಾಗಿ ರೂಪಾಂತರ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನು ಪರಿವರ್ತನೆ ಆದರು. ಕಾರಣ ತಾನು ದೇವರ ಕುಮಾರನೆನ್ನುವುದನ್ನ ಅದರ ಮುಖಾಂತರ ಅಪೊಸ್ತಲರಿಗೆ ಅವರು ತೋರಿಸಿಕೊಡ್ತಾ ಇದ್ರು. ಒಂದು ಸಾರಿ ಅವರು ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದಾಗ ಒಂದು ಮರದಲ್ಲಿ ಹಣ್ಣು ಸಿಗದಿರುವಾಗ ಆ ಮರವನ್ನ ನೋಡಿ, ಇನ್ನು ಮೇಲೆ ನನ್ನಲ್ಲಿ ಯಾರು ಹಣ್ಣು ತಿನ್ನೋದಾಗಲಿ ಎಂಬುದಾಗಿ ಹೇಳಿದ ಮಾತ್ರಕ್ಕೆ ಒಂದೇ ಕ್ಷಣದಲ್ಲಿ ಮರವು ಒಣಗಿ ಹೋಯಿತು. ಈ ಕಾರ್ಯಗಳು ಆತನ ದೇವರ ಕುಮಾರನೆನ್ನುವುದನ್ನ ನಮಗೆ ತೋರಿಸಿಕೊಡುತ್ತೆ. ಕಡೆಯದಾಗಿ ಯೇಸು ಕ್ರಿಸ್ತನನ್ನ ಹಿಡಿದುಕೊಂಡು ಮಳೆಗಳಿಂದ ಒಡೆದು ಶಿಲುಬೆಯ ಮರಣಕ್ಕೆ ಒಪ್ಪಿಸಿದರು. ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡ್ರು. ಆದರೆ 3ನೇ ದಿನದಲ್ಲಿ ತಾನು ಸಮಾಧಿಯಿಂದ ಜೀವಂತವಾಗಿ ಎದ್ದು ಬಂದನು. ಹಲ್ಲೆಲೂಯಾ. ಇದುವರೆಗೂ ಭೂಲೋಕದಲ್ಲಿ ಬದುಕಿ ಸತ್ತಂತ ಯಾವ ಮನುಷ್ಯರು ಯಾವತ್ತೂ ಜೀವನದ ಎದ್ದು ಬಂದಿಲ್ಲ. ಬಂದಿರುವಂತ ಒಬ್ಬರೇ ಒಬ್ಬರು ಯೇಸು ಕ್ರಿಸ್ತನು ಮಾತ್ರವೇ. ಹಲ್ಲೆಲೂಯಾ. ಆತನ ಜೀವನದ ಎದ್ದು ಬಂದು ಅಪೊಸ್ತಲರಿಗೆ ಕಾಣಿಸಿಕೊಂಡ್ರು. ಅವ್ರ ಜೊತೆಲಿದ್ದಂಥ ಅನೇಕ ಸ್ತ್ರೀಯರಿಗೆ ಕಾಣಿಸಿಕೊಂಡ್ರು. ಅನೇಕ ಮನುಷ್ಯರಿಗೆ ಅವರು ಕಾಣಿಸಿಕೊಂಡ್ರು. ಇವತ್ತಿನವರೆಗೂ ಸಹ ಅನೇಕರಿಗೆ ಅವರು ಕಾಣಿಸಿಕೊಂಡು ತಾನು ಜೀವಂತವಾಗಿದ್ದೇನೆನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ದರ ದೀಕ್ಷಾಸ್ಥಾನವನ್ನು ಕೊಟ್ಟಂತ ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಹೇಳಿದಂತ ಒಂದು ಮಾತೇನೆಂದರೆ, ನಾನು ನಿಮಗೆ ನೀರಿನ ದೀಕ್ಷಾಸ್ಥಾನವನ್ನು ಕೊಡುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತಲೂ ಶಕ್ತನು, ಆತನ ಕೆರದ ಬಾರನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ, ಆತನು ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಅಭಿಷೇಕಿಸುವನೆಂಬುದಾಗಿ ಹೇಳಿದರು. ಯೇಸುವೆ ಕ್ರಿಸ್ತನು ಅನ್ನೋದಕ್ಕೆ ಗುರುತು, ಯೇಸುವೆ ದೇವರ ಕುಮಾರನು ಅನ್ನೋದಕ್ಕೆ ಗುರುತು, ಆತನು ಜನಗಳನ್ನ ಪವಿತ್ರಾತ್ಮನಿಂದ ಅಭಿಷೇಕಿಸುವನು, ಅದೇ ಗುರುತು. ಯೇಸು ಕ್ರಿಸ್ತನ ಅದೇ ರೀತಿಯಾಗಿ ಮರಣವನ್ನು ಜಯಿಸಿ ಎದ್ದು ಬಂದರು. ಅದಾದ ನಂತರ ಸುಮಾರು ಅವರು ಯೆರೂಸಲೇಮಿನಲ್ಲಿ 50 ದಿನಗಳವರೆಗೂ ಕಾದಿರುವಾಗ ಶಿಷ್ಯಂದ್ರಗಳೆಲ್ಲರೂ ಒಟ್ಟಾಗಿ ಸೇರಿ ಆರಾಧನೆ ಪ್ರಾರ್ಥನೆ ಮಾಡುತ್ತಿರುವಂತಹ ಸಮಯದಲ್ಲಿ ಅವರಿಗಾಗಿ ಆಕಾಶ ತೆರೆಯಲ್ಪಟ್ಟು ಪರಿಶುದ್ಧಾತ್ಮರು ದೊಡ್ಡ ಬಿರುಗಾಳಿ ಶಬ್ದೋಪಾದಿಯಲ್ಲಿಯೂ ದಹಿಸುವ ಅಗ್ನಿಯ ನಾಲಿಗೆಗಳ ಉಪಾದಿಯಲ್ಲಿ ಅವರ ಮೇಲೆ ಇಳಿದು ಬರುವುದನ್ನು ನಾವು ಕಾಣ್ತೇವೆ. ಪರಿಶುದ್ಧಾತ್ಮರು ಯಾವ ಕಾರಣಕ್ಕಾಗಿ ಅಪೊಸ್ತಲರ ಮೇಲೆ ಇಳಿದು ಬಂದರು? ಅವರು ಯೇಸುವನ್ನು ಮಹಿಮೆ ಪಡಿಸಿದ್ದಕ್ಕಾಗಿ. ಯೇಸುವಿನ ಹೆಸರಿನಲ್ಲಿ ಪರಿಶುದ್ಧಾತ್ಮರು ಅವರಿಗೆ ಕಳುಹಿಸಲ್ಪಟ್ಟರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪರಿಶುದ್ಧಾತ್ಮರನ್ನ ತನ್ನ ಹೆಸರಿನಲ್ಲಿ ಅಪೊಸ್ತಲರಿಗೆ ಕಳುಹಿಸಿಕೊಟ್ಟನು. ಇವತ್ತು ಸಹ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ನಾವು ಬರುವಾಗ ಆತನು ತನ್ನ ಆತ್ಮನಿಂದ ನಮ್ಮನ್ನ ತುಂಬಿಸುತ್ತಾ ಇದ್ದಾನೆ.
ನಮ್ಮಲ್ಲಿ ವಾಸ ಮಾಡುವಂತ ಪರಿಶುದ್ಧಾತ್ಮರು ಯೇಸುವೇ ಕ್ರಿಸ್ತನು, ಯೇಸುವೇ ದೇವರ ಕುಮಾರನು, ಆತನ ದೇವರು ಆಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ದರ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡಿದ್ರು ಅದೇ ರೀತಿಯಾಗಿ ಅಪೋಸ್ತಲರು ಸಹ ಯೇಸುವಿನ ಹೆಸರಿನಲ್ಲೇ ಮಾಡಿದ್ರು. ಯಾವ ಅಪೋಸ್ತಲನು ತನ್ನ ಸ್ವಂತವಾಗಿ ಯಾವ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತಿ ಇಲ್ಲ, ಆದರೆ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಮಾಡಿದ್ರು. ಅಪೋಸ್ತಲರಿಂದ ಹಿಡಿದು ಇವತ್ತಿನವರೆಗೂ ಸಹ ಯೇಸುವಿನ ಹೆಸರಿನಲ್ಲಿ ರೋಗಗಳನ್ನ ಜನಗಳು ವಾಸಿ ಮಾಡ್ತಾ ಇದ್ದಾರೆ, ದೆವ್ವಗಳನ್ನು ಓಡಿಸ್ತಾ ಇದ್ದಾರೆ. ಯೇಸುವಿನ ಹೆಸರಿನಲ್ಲಿ ಅದ್ಭುತಗಳು ನಡೀತಾ ಇದೆ, ಮಹತ್ವಗಳು ನಡೀತಾ ಇದೆ, ಆಶ್ಚರ್ಯವಾದ ಕಾರ್ಯಗಳು ನಡೀತಾ ಇದೆ. ಕಾರಣ ಇವೆಲ್ಲವೂ ಯೇಸು ದೇವರು ಕುಮಾರನು ದೇವರು ಆಗಿದ್ದಾನೆ ಎನ್ನುವುದನ್ನ ದೃಢಪಡಿಸುತ್ತವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದ ಮಾತು, ನನ್ನ ಹೆಸರಿನಲ್ಲಿ ನೀವು ಕೇಳಿಕೊಳ್ಳಿರಿ, ನನ್ನ ಹೆಸರಿನಲ್ಲಿ ನೀವು ಕೇಳಿಕೊಳ್ಳುವಾಗ ಅದು ನಿಮಗೆ ಕೊಡಲ್ಪಡುತ್ತದೆ ಎಂಬುದಾಗಿ. ಇವತ್ತು ನಾವು ಯೇಸುವಿನ ಹೆಸರಿನಲ್ಲಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಾಗ ನಮ್ಮ ಎಷ್ಟೋ ಪ್ರಾರ್ಥನೆಗಳನ್ನು ದೇವರು ಉತ್ತರಿಸಿದ್ದಾರೆ, ನಮಗೆ ಬೇಕಾದ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಜೀವಿತಗಳಲ್ಲಿ ಎಷ್ಟೋ ಮಹತ್ತಾದ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಕೆಟ್ಟು ಹೋಗಿದ್ದಂಥ ನಮ್ಮ ಜೀವಿತಗಳನ್ನು ದೇವರು ಕಟ್ಟಿದ್ದಾರೆ, ನಮಗೆ ಸಮಾಧಾನ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ. ಯೇಸುವಿನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುವಂಥದ್ದನ್ನ ನಾವು ದೃಷ್ಟಾಂತ ಸಹಿತವಾಗಿ ತಿಳಿದುಕೊಂಡಿದ್ದೇವೆ. ಇವೆಲ್ಲವೂ ಏನನ್ನು ಸೂಚಿಸುತ್ತೆ? ಯೇಸು ಕ್ರಿಸ್ತನು ದೇವರು ದೇವರ ಕುಮಾರನು ಆಗಿದ್ದಾನೆ ಎನ್ನುವುದನ್ನ ಸೂಚಿಸುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರು ಅನ್ನೋದಕ್ಕೆ ಎಷ್ಟು ಗುರುತು ಬೇಕು? ಎಷ್ಟೋ ಗುರುತುಗಳಿವೆ. ಆಗ ಅನೇಕರು ಏನು ಹೇಳ್ತಾರೆ, ಯೇಸು ಕ್ರಿಸ್ತನು ಇದ್ದದ್ದು ನಿಜ ಭೂಮಿಯಲ್ಲಿ, ಆದರೆ ದೇವರಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಲ್ಲ, ಯೇಸು ಕ್ರಿಸ್ತನು ದೇವರು ದೇವರ ಕುಮಾರನು ಆಗಿದ್ದಾನೆ. ಹಲ್ಲೆಲೂಯಾ. ಇಂಥ ದೇವರ ಕುಮಾರನು, ದೇವರು ಆಗಿರುವ ಆತನು ಯೇಸುವಿನ ಹೆಸರಿನಲ್ಲಿ ಮನುಷ್ಯನಾಗಿ ಈ ಲೋಕದಲ್ಲಿ ಕಾಣಿಸಿಕೊಂಡನು. ಆತನು ಈ ಲೋಕದಲ್ಲಿ ಇದ್ದದ್ದು ನಿಜ, ಆತನು ದೇವರು ದೇವರ ಕುಮಾರನು ಆಗಿರುವುದು ನಿಜ. ಆದರೆ ಇಂಥ ದೇವರ ಕುಮಾರನು ಮನುಷ್ಯನಾಗಿ ಈ ಲೋಕಕ್ಕೆ ಬರಲು ಕಾರಣ ಏನು? ದೇವರ ವಾಕ್ಯವನ್ನು ನಾವು ಓದುವಾಗ ಮತ್ತಾಯನು ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ, ಯೇಸು ಕ್ರಿಸ್ತನು ಯಾವ ಕಾರಣಕ್ಕಾಗಿ ನಾನು ಮನುಷ್ಯನಾಗಿ ಲೋಕಕ್ಕೆ ಬಂದೆ ಅನ್ನೋದನ್ನ ಅವರೇ ಹೇಳ್ತಾರೆ. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಏನು ಮಾಡೋದಕ್ಕೋಸ್ಕರ ಬಂದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಅವ್ರು ಹೇಳೋ ಮಾತೇನೆಂದರೆ, ಮನುಷ್ಯ ಕುಮಾರನು ಅಂದರೆ ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನ ಈಡು ಕೊಡುವುದಕ್ಕೂ ಬಂದೆನು ಎಂಬುದಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಕಾರಣ ನನ್ನನ್ನ ನಿಮ್ಮನ್ನು ಬಿಡಿಸುವುದಕ್ಕಾಗಿ, ತನ್ನ ಪ್ರಾಣವನ್ನ ಈಡಾಗಿ ಕೊಡುವುದಕ್ಕಾಗಿ ಆತನು ಬಂದನು. ಹಲ್ಲೆಲೂಯಾ. ಒಂದು ವೇಳೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ನಾವು ಟಿಕೆಟ್ ತಗೊಂಡಿಲ್ಲ, ಹಂಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಚೆಕಿಂಗ್ ಮಾಡೋರು ಬರ್ತಾರೆ, ಬಂದು ನಮ್ಮನ್ನು ಹಿಡ್ಕೊಳ್ತಾರೆ, ಟಿಕೆಟ್ ತಗೊಂಡು ಪ್ರಯಾಣ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಈಗ ಅವ್ರೇನು ಮಾಡ್ತಾರೆ? ದಂಡ ಹಾಕ್ತಾರೆ. ನೋಡಪ್ಪ, ನೀನು ಟಿಕೆಟ್ ಇಲ್ದಿರ ಪ್ರಯಾಣ ಮಾಡ್ತಾ ಇದ್ದೀವಿ, ಇಷ್ಟು ದಂಡ ಕಟ್ಟು ಅಂತ ಅಂದ್ಬಿಟ್ಟು. ಆದರೆ ಅಕಸ್ಮಾತ್ ನಾವು ದಂಡ ಕಟ್ಟೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಈಗ ಏನು ಮಾಡ್ತಾರೆ? ದಂಡ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತಂತಂದ್ರೆ ಅರೆಸ್ಟ್ ಮಾಡ್ತಾರೆ. ಹಿಂದೆಗಡೆ ಜೀಪ್ ಬರ್ತಾ ಇದೆ, 10 ಜೀಪು ಅಂತ. ಆಗ ನಾವು ಟಿಕೆಟ್ ಪ್ರಯಾಣ ಮಾಡಿದ್ರೆ ದಂಡ ಹಾಕ್ತಾರೆ, ದಂಡ ಕಟ್ಟೋ ಶಕ್ತಿ ಇಲ್ಲ ಅಂತಂದ್ರೆ ಜೈಲಿಗೆ ಹಾಕ್ತಾರೆ. ಆದರೆ ಅಂಥ ಒಂದು ಸಮಯದಲ್ಲಿ ನಮ್ಮನ್ನು ಕರ್ಕೊಂಡು ಬಸ್ಸಿಂದ ಇಳಿಸಿ ಇನ್ನೇನು ಜೀಪ್ ಹತ್ತಿಸ್ಬೇಕು ಅನ್ನೋಷ್ಟರಲ್ಲಿ ಯಾರೊಬ್ಬ ಸ್ನೇಹಿತ ಬಸ್ ಹತ್ತೋದಕ್ಕೆ ಅಂತ ಬರ್ತಾನೆ. ಆದರೆ ಅವನು ನಮ್ಮ ಸ್ನೇಹಿತನೇ. ಅಯ್ಯೋ, ಯಾಕೋ ಇವ್ರ ಜೊತೆ ಹೋಗ್ತಾ ಇದೆಯಾ ಅಂತಂದ್ರೆ, ಟಿಕೆಟ್ ಇಲ್ದಿರ ಪ್ರಯಾಣ ಮಾಡ್ತಾ ಇದ್ದೆ, ಬಂದು ಹಿಡ್ಕೊಂಡು ದಂಡ ಹಾಕಿದ್ರು, ದಂಡ ಕಟ್ಟೋದಕ್ಕೂ ದುಡ್ಡಿಲ್ಲ, ಅದಕ್ಕೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ, ಅಯ್ಯೋ ಸರಿ ಇರು, ನಾನು ಕೊಡ್ತೀನಿ ದುಡ್ಡು ಅಂತ ಅಂದ್ಬಿಟ್ಟು ಅವ್ನ ಪ್ರಾಣ ಸ್ನೇಹಿತನಾಗ್ರವನು ಏನು ಮಾಡ್ತಾನೆ, ತಗೊಳ್ಳಿ ಸರ್ ದುಡ್ಡು, ದಂಡ ಬಿಟ್ಬಿಡಿ ಸರ್ ನನ್ನ ಸ್ನೇಹಿತನ ಅಂತ ಹೇಳಿ ಬಿಡಿಸ್ತಾನೆ. ಆವಾಗ ಇದೇ ರೀತಿಯಾಗಿಯೇ ಯೇಸು ಕ್ರಿಸ್ತನು ಬಂದದ್ದು. ಅಂದರೆ ನೀವು ಏನು ಮಾಡಿದ್ವಿ? ನಾವು ಟಿಕೆಟ್ ಇಲ್ದಿರ ಪ್ರಯಾಣ ಮಾಡಿಬಿಟ್ಟಿದ್ದೀವಿ. ಹಾಗಂದ್ರೆ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಪಾಪದಲ್ಲಿ ಬದುಕಿ ನರಕದ ಕಡೆಗೆ ದೇವರು ನಮ್ಮನ್ನು ಕಳಿಸ್ತಾರೆ. ಆದರೆ ಈಗ ನಮ್ಮನ್ನ ನರಕದಿಂದ ಬಿಡಿಸಿ ನಮಗೆ ರಕ್ಷಣೆ ಆಗಬೇಕು ಅಂತಂತಂದ್ರೆ ಆ ದಂಡವನ್ನು ಕಟ್ಟೋದಕ್ಕೆ ಸಾಮರ್ಥ್ಯ ಇರುವಂಥವ್ರು ಬರಬೇಕು. ಅವ್ರು ಯಾರು ಅಂದರೆ ಯೇಸು ಕ್ರಿಸ್ತನು. ಆಗ ನಾವು ಮಾಡಿದಂಥ ಪಾಪದಿಂದ ನಾವು ನರಕ ದಂಡನೆಗೆ ಗುರಿಯಾದ್ವಿ, ದೇವರ ಕೋಪಕ್ಕೆ ಒಳಗಾಗಿ. ಆದರೆ ನಾವು ಬಿಡಿಸಲ್ಪಡಬೇಕಂದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಂತಂದ್ರೆ ಪರಿಶುದ್ಧವಾದ ರಕ್ತ ಬೇಕು. ಬಸ್ಸಲ್ಲಿ ಪ್ರಯಾಣ ಮಾಡಿ ಟಿಕೆಟ್ ಇಲ್ದರ ಹೋಗಿ ಸಿಗಾಕೊಂಡ್ರೆ ದಂಡನೆಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಹಣ ಕಟ್ಟಬೇಕು.
ಪಾಪದಿಂದ ನಮ್ಮನ್ನು ಬಿಡಿಸ್ಬೇಕಂದ್ರೆ ಪರಿಶುದ್ಧವಾದ ರಕ್ತ ಬೇಕು. ಕಾರಣ ದೇವರ ವಾಕ್ಯ ಹೇಳುತ್ತೆ, ರಕ್ತವಿಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. ರಕ್ತ ಧಾರಣೆ ಇಲ್ಲದೆ ಅಂದ್ರೆ ರಕ್ತವು ಸುರಿಸಲ್ಪಡದೆ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ ಅಂತ ಹೇಳಿ. ಆದ್ರೆ ಆ ರಕ್ತ ಬರೀ ರಕ್ತವಲ್ಲ, ಅದು ಪರಿಶುದ್ಧವಾದ ರಕ್ತವಾಗಿರಬೇಕು. ಆ ರಕ್ತವೇ ಯೇಸು ಕ್ರಿಸ್ತನ ರಕ್ತ. ಯೇಸು ಕ್ರಿಸ್ತನ ಹೇಳಿದಂತ ಮಾತು, ನಾನು ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ, ನನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದೆ ಅಂತ ಅವ್ರು ಹೇಳ್ತಾರೆ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ನಮ್ಮ ಪಾಪಗಳನ್ನ ಬಿಡಿಸಿ ದೇವರ ಕೋಪಕ್ಕೆ ನಮ್ಮನ್ನು ತಪ್ಪಿಸಿ ನಮ್ಮನ್ನ ರಕ್ಷಿಸಿ ನಮ್ಮನ್ನ ದೇವರ ರಾಜ್ಯವನ್ನು ಸೇರಿಸುವುದಕ್ಕೂ ನಿತ್ಯ ಜೀವನ ನಮಗುಂಟು ಮಾಡುವುದಕ್ಕೂ ಈ ಲೋಕದಲ್ಲಿ ಬಂದನು. ಹಲ್ಲೆಲೂಯ. ನಮ್ಮ ಪಾಪಗಳಿಗಾಗಿ ತನ್ನ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದನು, ನಮಗಾಗಿ ಮರಣವನ್ನು ಅನುಭವಿಸಿದನು, ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದು ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಪರಲೋಕದಲ್ಲಿ ಆಸೀನರಾಗಿದ್ದಾರೆ. ಯಾರೆಲ್ಲ ಇದನ್ನು ಒಪ್ಪಿಕೊಂಡು ಅವರ ಪಾಪಗಳನ್ನು ಮನ ತಿರುಗಿ ಯೇಸು ಕ್ರಿಸ್ತನ ಮುಖಾಂತರ ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿಕೊಂಡು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸುವುದಕ್ಕೆ ಇಷ್ಟವಿದೆಯೋ ಆ ರೀತಿಯಾಗಿ ಜೀವಿಸುವಂತವರಿಗೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಕಟ್ಟ ಕಡೆಗೆ ನಿತ್ಯ ಜೀವವನ್ನು ಕೊಟ್ಟು ಅವರ ರಾಜ್ಯದಲ್ಲಿ ಅವರನ್ನು ಸದಾಕಾಲ ಇಟ್ಟುಕೊಳ್ತಾರೆ. ಹಲ್ಲೆಲೂಯ. ಈ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು, ಆತನು ನಮಗಾಗಿ ಮಾಡಿದಂತ ಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರ, ಆತನಿಗೆ ಮಹಿಮೆಯಾಗಲಿ. ಹಲ್ಲೆಲೂಯ. ನಾವು ಈ ಕ್ರಿಸ್ಮಸ್ ಬರುವಂತ ಈ ಕಾಲಘಟ್ಟದಲ್ಲಿ ಯೇಸು ಕ್ರಿಸ್ತನು ಈ ರೀತಿ ನಮಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ ಬಂದದ್ದನ್ನು ನೆನೆಸಿ ದೇವರನ್ನ ಸ್ತುತಿಸುತ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಆದರೆ ಈ ಕಾರ್ಯವನ್ನು ನಾವು ಕೇವಲ ವರ್ಷಕ್ಕೊಂದಾವರ್ತಿ ಈ ರೀತಿ ಕ್ರಿಸ್ಮಸ್ ಎನ್ನುವಂಥ ಒಂದು ಸಂದರ್ಭ ಬಂದಾಗ ಮಾತ್ರ ದೇವರೇ ಸ್ತೋತ್ರ, ಯೇಸುವೇ ಸ್ತೋತ್ರ ಅಂತ ಹೇಳಿ ಇರಬೇಕು ಅಂತ ಅಲ್ಲ. ಕ್ರಿಸ್ಮಸ್ ನಮ್ಮ ಪ್ರತಿ ದಿವಸದ ಜೀವಿತ ಆಗಬೇಕು. ಪ್ರತಿದಿನವೂ ನಮ್ಮಲ್ಲಿ ಕ್ರಿಸ್ಮಸ್ ನಡೆಯಬೇಕು. ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಕೊಟ್ಟಿರುವಂತಹ ರಕ್ಷಣೆಯನ್ನ ನಾವು ಪ್ರತಿ ದಿವಸವೂ ಸಹ ನೆನೆಸಿ ದೇವರನ್ನ ಸ್ತುತಿಸಿ ಆ ರಕ್ಷಣೆಯಲ್ಲಿ ನಮ್ಮನ್ನ ಪ್ರತಿ ದಿವಸವೂ ಸ್ಥಿರಪಡಿಸಿಕೊಂಡು ದೇವರ ರಕ್ಷಣೆಯಲ್ಲಿ ನಾವು ಜೀವಿಸುವಂತವರಾಗಿರಬೇಕು. ಹಲ್ಲೆಲೂಯ. ಆದ್ರೆ ವರ್ಷಕ್ಕೊಂದಾವರ್ತಿ ದೇವರನ್ನ ಹುಡುಕುವಂತ ವಿಶ್ವಾಸಿಗಳಾಗಿ ನಾವು ಇರಬಾರದು. ಕ್ರಿಸ್ತನು ನಮಗೋಸ್ಕರ ಹುಟ್ಟಿದ್ದಾನೆ ಅಂತ ಹೇಳಿ ವರ್ಷಕ್ಕೊಂದು ಸಾರಿ ಮಾತ್ರ ನೆನೆಸ್ಕೊಳ್ಳುವಂತವರಾಗಿ ನಾವು ಇರಬಾರದು. ಪ್ರತಿ ದಿವಸವೂ ಕ್ರಿಸ್ತನು ನಮ್ಮಲ್ಲಿ ಹುಟ್ಟಬೇಕು, ನಾವು ಆತನಲ್ಲಿ ಹುಟ್ಟಬೇಕು, ದೇವರೊಟ್ಟಿಗೆ ಐಕ್ಯತೆಯಿದ್ದು ನಾವು ದೇವರಿಗಾಗಿ ಜೀವಿಸಬೇಕು. ಹಲ್ಲೆಲೂಯ. ಅದರಿಂದ ಈ ದಿವಸ ನಾವು ಯಾವ ತರ ಇದ್ದೇವೆ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡೋಣ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡಿಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಈ ಲೋಕಕ್ಕೆ ಅವ್ರು ಬಂದಿದ್ದಾರೆ. ಆದ್ರೆ ಅವರು ನಮಗೆ ರಕ್ಷಣೆಯನ್ನು ಸಂಪಾದಿಸಿದ್ದಾರೆ. ಇವತ್ತು ನಾವು ಆ ರಕ್ಷಣೆಯಲ್ಲಿ ಸ್ಥಿರವಾಗಿ ನಿಂತಿದ್ದೇವಾ? ಆ ರಕ್ಷಣೆಯನ್ನ ನಾವು ಪರಿಪೂರ್ಣ ಮಾಡಿಕೊಂಡಿದ್ದೇವಾ? ನಮ್ಮನ್ನು ನಾವು ಆಲೋಚನೆ ಮಾಡಿ ನೋಡಬೇಕು. ಒಂದು, ನಾವು ದೇವರು ನಮಗೆ ಅನುಗ್ರಹಿಸಿರುವ ರಕ್ಷಣೆಯಲ್ಲಿ ಸ್ಥಿರವಾಗಿದ್ದೇವಾ ಅನ್ನೋದನ್ನ ಪರಿಶೀಲನೆ ಮಾಡಿಕೊಳ್ಬೇಕು. ಎರಡನೇದು, ಇನ್ನೊಂದು ಮುಖ್ಯವಾದ ಕಾರ್ಯವನ್ನ ನಾವು ಮಾಡಬೇಕು. ಏನಂತಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಂತ ಕಾಲಘಟ್ಟದಲ್ಲಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಹುಟ್ಟಿ ಬರೋದಕ್ಕೆ ಅವರಿಗೆ ಒಂದು ವ್ಯಕ್ತಿ ಬೇಕಾಗಿತ್ತು. ಅಂದ್ರೆ ಈಗ ಆತನ ದೇವರಾಗಿದ್ದಾರೆ. ದೇವರಾಗಿರುವಂತ ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬರಬೇಕು. ಮನುಷ್ಯನಾಗಿ ಈ ಲೋಕದಲ್ಲಿ ಅವರು ಹುಟ್ಟಿ ಬರಬೇಕು ಅಂತಂತಂದ್ರೆ ತನಗೆ ಒಂದು ವ್ಯಕ್ತಿಯ ಅವಸರ ತನಗಿತ್ತು, ಒಂದು ಸ್ತ್ರೀಯ ಅಗತ್ಯ ತನಗಿತ್ತು. ಕಾರಣ ತಾನು ಮನುಷ್ಯನಾಗಿ ಹುಟ್ಟಿ ಬರಬೇಕಂದ್ರೆ ಯಾವುದಾದ್ರೂ ಒಂದು ಸ್ತ್ರೀಯ ಮುಖಾಂತರವಾಗಿನೇ ಹುಟ್ಟಿ ಬರಬೇಕು. ಆಗ ಒಂದು ಕನ್ಯೆಯನ್ನ ದೇವರು ಹುಡುಕ್ತಾ ಇದ್ರು. ಯಾರು ನಾನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬರೋದಕ್ಕೆ ನನಗೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿ ದೇವರ ಕಣ್ಣುಗಳು ಮನುಷ್ಯರಲ್ಲಿ ಹುಡುಕ್ತಾ ಇತ್ತು. ಆ ರೀತಿ ಹುಡುಕ್ತಾ ಇದ್ದಾಗ ಮರಿಯಳು ದೇವರ ಕಣ್ಣಿಗೆ ಕಾಣಿಸ್ತಾಳೆ. ದೇವರನ್ನ ಮಾಡ್ತಾರೆ, ಮರಿಯಳನ್ನು ಆರಿಸ್ಕೊಂಡು ತನ್ನ ದೂತನನ್ನ ತನ್ನ ಬಳಿಗೆ ಕಳಿಸ್ತಾಳೆ. ದೇವರು ನೇರವಾಗಿ ನಾನು ಹುಟ್ಟಿ ಬರ್ತೀನಿ ಅಷ್ಟೇ ಅಂತ ಹೇಳಿ ದೇವರು ಕಳುಹಿಸಲಿಲ್ಲ. ದೇವರು ಆಕೆಗೆ ಆ ವಿಷಯ ಹೇಳ್ತಾರೆ. ಅದು ಆಕೆ ಒಪ್ಪಿಕೊಂಡ್ರೆ ಅದು ತನ್ನಲ್ಲಿ ನೆರವೇರುತ್ತೆ. ಆದ್ರೆ ಆಕೆ ಅದನ್ನು ಒಪ್ಪಿಕೊಂಡಿಲ್ಲ ಅಂದ್ರೆ ಅದು ತನ್ನಲ್ಲಿ ನೆರವೇರೋದಿಲ್ಲ. ದೇವರು ಯಾವತ್ತೂ ಕೂಡ ಯಾರ ಮೇಲೂ ಹೊರಿಸೋದಿಲ್ಲ. ದೇವರನ್ನ ಮಾಡ್ತಾರೆ, ಅವರ ಬಳಿಯಲ್ಲಿ ಅವಕಾಶವನ್ನು ಕೇಳ್ತಾರೆ. ನಿನಗೆ ಮನಸ್ಸಿದೆಯಾ? ನಿನಗೆ ಮನಸ್ಸಿಲ್ವಾ? ನಿನಗೆ ಮನಸ್ಸಿದ್ರೆ ನಾನು ಬರ್ತೀನಿ, ನಿನಗೆ ಮನಸ್ಸಿಲ್ಲ ಅಂದ್ರೆ ನಾನು ಬೇರೆ ನೋಡ್ಕೊಳ್ತೀನಿ. ದೇವರು ಯಾವತ್ತೂ ಕೂಡ ದೇವರು ಹೇಳಿದಂತ ಮಾತು ಏನಂತಂದ್ರೆ, ಈಗ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ತೆರೆಯುವವನಿಗೆ ನಾನು ಒಳಗಡೆ ಬಂದು ಅವನೊಟ್ಟಿಗೆ ಊಟವನ್ನು ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತನು ಯಾರೋ ಅವ್ನು ಬಾಕ್ಲಾಕಿರೋ ಹೊಡಿರೋ ಬಾಕ್ಲ ಅಂತ ಡವರಂತ ಬಾಗ್ಲು ಹೊಡೆದಾಕಿ ಒಳಗಡೆ ಬರೋದಿಲ್ಲ. ಆದ್ರೆ ಕಳ್ಳರು ಏನ್ ಮಾಡ್ತಾರೆ, ಬಾಗ್ಲು ಹಾಕಿದ್ರೆ ಬಂದು ಹಂಗೆ ಹೊಡೆದೆಲ್ಲ ಬಾಗ್ಲ ಕಿತ್ತಾಕಿ ಒಳಗಡೆ ಹೋಗೆಲ್ಲ ಹತ್ಕೊಂಡು ಹೋಗ್ಬಿಡ್ತಾರೆ. ದೇವ್ರು ಆ ರೀತಿ ಮಾಡೋದಿಲ್ಲ. ಹಿ ಇಸ್ ಎ ಜೆಂಟಲ್ಮನ್. ದೇವ್ರು ಜೆಂಟಲ್ಮನ್. ಅವ್ರೇನ್ ಮಾಡ್ತಾರೆ, ಬಾಗಿಲು ತಟ್ತಾರೆ.
ಬಾಗಿಲು ಒಡೆದು ಒಳಗಡೆ ಬರೋದಕ್ಕೆ ಸಾಧ್ಯ ದೇವರಿಗೆ. ಬಾಗಿಲು ಒಡೆದಿಲ್ಲ ಅಂದ್ರೂ ಹಂಗೆ ಒಳಗಡೆ ಬರೋದಕ್ಕೂ ಸಾಧ್ಯ. ಆದ್ರೆ ಅವ್ರು ಅದೆಲ್ಲ ಮಾಡೋದಿಲ್ಲ. ದೇವ್ರ ಬಾಗಿಲು ತಟ್ತಾರೆ. ಮನುಷ್ಯರ ಹತ್ರ ಅವ್ರ ಅಪ್ಪಣೆ ಕೇಳ್ತಾರೆ, ನಾನು ಬಾಗಿಲು ತಟ್ತಾ ಇದ್ದೀನಿ, ನಿನ್ಗೆ ಬಾಗಿಲು ತೆಗಿಲಿಕ್ಕೆ ಇಷ್ಟ ಇದೆಯಾ? ನಿನ್ ತೆರೆದು ನನಗೆ ಅವಕಾಶ ಕೊಟ್ರೆ ನಾನು ನಿನ್ ಜೊತೆ ಇರ್ತೀನಿ. ನಿನಗೆ ಬಾಗಿಲು ತೆರೆದು ನನಗೆ ಅವಕಾಶ ಕೊಡೋದು ನನಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಬೇರೆಯವ್ರನ್ನ ನೋಡ್ಕೊಳ್ತೀನಿ ಅಂತ. ದೇವರು ಮನುಷ್ಯರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ. ಅವ್ರು ಸಹಕರಿಸಿದ್ರೆ ದೇವರು ಕೂಡ ಅವ್ರಿಗೆ ಜೊತೆಯಾಗಿರ್ತಾರೆ. ಅವ್ರು ಸಹಕರಿಸಿಲ್ಲ ಅಂದ್ರೆ ದೇವ್ರು ಸುಮ್ಮನಾಗ್ಬಿಡ್ತಾರೆ. ಯಾರ ಮೇಲೂ ಅದನ್ನ ದೇವರು ಹೇರೋದಿಲ್ಲ. ಅದೇ ರೀತಿಯಾಗಿ ಮರಿಗಳಿಗೆ ದೇವರೊಂದು ಅವಕಾಶವನ್ನು ಕೊಟ್ಟರು. ದೇವದೂತನ ಕಳುಹಿಸಿ, ನೋಡಮ್ಮ, ನೀನು ಗರ್ಭವತಿಯಾಗಿ ಒಂದು ಮಗುವನ್ನ ಹೆಡಿತೀಯ, ಆತನು ದೇವ್ರ ಕುಮಾರನಾಗಿರ್ತಾನೆ, ದೇವರ ಮಗನಾಗಿರ್ತಾನೆ ಅಂತೆಲ್ಲ ಹೇಳುವಾಗ ಮರಿಯಳಿಗೆ 2 ಅವಕಾಶ ಇತ್ತು. ಏನು ಅಂತಂದ್ರೆ, ಒಂದು, ಈ ದೇವರದನ್ನು ಹೇಳ್ತಾರಂತ ಮಾತನ್ನು ಒಪ್ಪಿಕೊಂಡು ಸರಿ ಆಯ್ತು ಹಂಗೆ ಆಗ್ಲಿ ಅಂತ ಹೇಳ್ಬೋದಾಗಿತ್ತು. ಇಲ್ಲ ಅಂತಂತಂದ್ರೆ ನನಗೆ ಬೇಡ, ಯಾರ ಬೇರೆಯವ್ರು ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಡ್ಬೋದಾಗಿತ್ತು. ಒಂದು ವೇಳೆ ಮರಿಯಳು ಬೇಡ ಅಂತ ಹೇಳಿ ಕಳಿಸ್ಬಿಟ್ಟಿದ್ರೆ ದೇವರೂತ ಹೊರಟೋಗಿರೋನು. ತಿರ್ಗಾ ದೇವ್ರ ಏನ್ ಮಾಡಿರೋರು, ಬೇರೆ ಯಾರಿಗಾರ ಆ ಸುದ್ದಿ ಹೇಳಿ ಕಳಿಸಿರೋರು. ಒಂದು ವೇಳೆ ದೇವ್ರ ಕಣ್ಣಿಗೆ ಸೂಕ್ತವಾಗಿ ಕಾಣಿಸುವಂತ ಬೇರೆ ಯಾವುದೋ ಒಂದು ಹೆಣ್ಣು ಮಗುವಿದ್ರೆ ಆಕೆ ಹತ್ರ ಹೇಳಿ ಕಳಿಸಿರೋರು. ಆದ್ರೆ ಮರಿಯಳು ಏನ್ ಮಾಡ್ತಾಳೆ, ದೇವರೂತ ಹೇಳೋದಕ್ಕೆ ಒಪ್ಕೊಳ್ತಾಳೆ. ಸರಿ, ದೇವ್ರ ಚಿತ್ತ ಹೆಂಗಿದೆಯೋ ಹಂಗಾಗ್ಲಿ ಅಂತ ಹೇಳಿ ಒಪ್ಕೊಳ್ತಾಳೆ. ಅದರಿಂದನೇ ಯೇಸು ಕ್ರಿಸ್ತನು ಮರಿಯಳಲ್ಲಿ ಮನುಷ್ಯನಾಗಿ ಹುಟ್ಟಿ ತಾನು ಬರೋದು. ಆದ್ರೆ ಮರಿಯಳು ದೇವದೂತನು ತನಗೆ ಹೇಳಿದ್ದನ್ನು ಒಪ್ಪಿಕೊಳ್ಳುವಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ತಿರಸ್ಕರಿಸಿ ಕಳುಹಿಸಿ ಬಿಡುವಂಥದ್ದು ಸುಲಭವಾಗಿತ್ತು. ಏನಪ್ಪ, ನಾನು ಗರ್ಭವತಿ ಆಗ್ತೀನಿ, ಮಗು ಹುಟ್ಟುತ್ತೆ, ಅದು ದೇವ್ರ ಕುಮಾರನಾಗುತ್ತೆ ಅಂತೆಲ್ಲ ಹೇಳ್ತಾ ಇದೆಯಾ, ಆದ್ರೆ ನನಗೆಲ್ಲ ಬೇಡ ಸ್ವಾಮಿ, ಏನೋ ಬೇರೆ ನೋಡ್ಕೊಳ್ಳಿ ಅಂತ ಮೋಶ ಹೇಳ್ದಂಗೆ ಹೇಳ್ಬಿಡ್ಬೋದಾಗಿತ್ತು. ಆದ್ರೆ ಮರಿಯಳು ಆ ಕೆಲಸ ಮಾಡಲಿಲ್ಲ. ಸರಿ, ದೇವ್ರ ಚಿತ್ತ ಹೇಗಿದೆಯೋ ಹಂಗಾಗ್ಲಿ ಅಂತ ಹೇಳಿದ್ರು. ಆದ್ರೆ ದೇವ್ರ ಚಿತ್ತ ಹೇಗಿದೆಯೋ ಹಾಗೆ ಆಗ್ಲಿ ಅಂತ ಹೇಳೋದು ಮರಿಯಳಿಗೆ ಸುಲಭವಾದ ಮಾತಾಗಿರಲಿಲ್ಲ. ಕ್ರಿಸ್ತನನ್ನ ತಾನು ಗರ್ಭ ಧರಿಸಿ ಈ ಲೋಕಕ್ಕೆ ಮಗುವಾಗಿ ತರೋದಕ್ಕೆ ತಾನು ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗಿತ್ತು. ಏನ್ ಬೆಲೆ? ತನಗೆ ತಾನು ವಯಸ್ಸಿಗೆ ಬಂದಿರುವಂತ ಕನ್ನಿಕೆ ಆಗಿದ್ದಾಳೆ, ತನಗೆ ಮದುವೆ ನಿಶ್ಚಿತಾರ್ಥ ಕೂಡ ಆಗಿದೆ. ಆದ್ರೆ ಈ ಕಾಲಘಟ್ಟದಲ್ಲಿ ಸ್ವಲ್ಪ ಕಾಲ ಕಳೆದ ನಂತರ ತನ್ನ ಗರ್ಭವತಿ ಆಗಿದ್ದಾಳೆ ಅನ್ನೋಂಥ ಒಂದು ಸುದ್ದಿ ಬಂದ್ರೆ ಏನಾಗ್ಬೋದು? ಅಲ್ಲೋಲ ಕಲ್ಲೋಲ ಆಗ್ಬೋದು. ತನ್ನ ಭವಿಷ್ಯ ಶುದ್ಧ ಶೂನ್ಯವಾಗಬಹುದು. ಒಂದು ಸ್ತ್ರೀಗೆ ತಾನು ವಿವಾಹಕ್ಕೆ ಮುಂಚೆ ಕೆಟ್ಟು ಹೋಗಿದ್ದಾಳೆ ಅನ್ನೋಂಥ ಒಂದು ಕೆಟ್ಟ ಹೆಸರಿಗಿಂತ ದೊಡ್ಡ ದುರಂತ ಯಾವುದೂ ಇಲ್ಲ. ಒಂದು ಸ್ತ್ರೀ, ಒಂದು ಹೆಣ್ಣು ಮಗಳು ಏನನ್ನ ಬೇಕಾದ್ರೂ ಸಹಿಸ್ತಾಳೆ. ಆದ್ರೆ ತಾನು ಎಲ್ಲಾ ರೀತಿ ಸರಿಯಾಗಿದ್ದು ತನಗೆ ವಿರುದ್ಧವಾಗಿ ನೀನು ಕೆಟ್ಟು ಹೋಗಿರುವವಳು ಅನ್ನುವಂಥ ಒಂದು ಕೆಟ್ಟ ಕಳಂಕ ತರೋದನ್ನ ಯಾವ ಹೆಣ್ಣು ಮಗಳು ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಿಂತ ದೊಡ್ಡ ಸಂಕಷ್ಟ, ದೊಡ್ಡ ಬಾಧೆ ಬೇರೊಂದು ಹೆಣ್ಣಿಗೆ ಬರೋದಿಲ್ಲ. ಆದ್ರೆ ಈಗ ಮರಿಯಳು ಯೇಸು ಕ್ರಿಸ್ತನನ್ನ ಗರ್ಭ ಧರಿಸಿ ತಾನು ಈ ಲೋಕಕ್ಕೆ ಮನುಷ್ಯನಾಗಿ ತರಬೇಕಾದ್ರೆ ಆ ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗಿರುವಂತಹ ಸವಾಲು ತನಗಿದೆ. ತನಗೆ ನಿಶ್ಚಿತಾರ್ಥ ಆಗಿದೆ. ಆದ್ರೆ ಈಗ ದೇವದೂತನು ಹೇಳಿರುವಂತ ಈ ಮಾತನ್ನ ತಾನು ಒಪ್ಪಿಕೊಂಡ್ರೆ, ನಾಳೆ ಗರ್ಭವತಿ ಆದ್ರೆ ತಾನು ಗರ್ಭವತಿ ಆಗಿರುವಂತ ಸುದ್ದಿ ಬೇರೆಯವ್ರಿಗೆ ತಿಳಿದು ಬರುತ್ತೆ, ಯೋಸೇಫನಿಗೆ ತಿಳಿದು ಬರುತ್ತೆ. ಆಗ ಯೋಸೇಫನ್ ಏನ್ ಹೇಳ್ಬೋದು? ನೀನು ಯಾವ ರೀತಿ ಗರ್ಭವತಿ ಆದೆ? ನನಗೆ ಯಾಕೋ ನಿನ್ ಮೇಲೆ ಅನುಮಾನ ಇದೆ, ನೀನ್ ನನಗೆ ಬೇಡ ಅಂತ ಮದುವೆಯನ್ನ ತಿರಸ್ಕಾರ ಮಾಡಿಬಿಡ್ತಾನೆ. ತಿರಸ್ಕಾರ ಮಾಡಿದ್ರೆ ಆನಂತರ ಆ ವಿಷಯ ಬಯಲಿಗೆ ಬರುತ್ತೆ. ಈ ಕುಟುಂಬದವ್ರು ಕೇಳ್ತಾರೆ, ಆ ಕುಟುಂಬದವ್ರು ಕೇಳ್ತಾರೆ, ಯೋಸೇಫ ಯಾಕಪ್ಪ ಮರಿಯಳು ಬೇಡ ಅಂತ ಹೇಳ್ತಾ ಇದೀಯ ಅಂತ ಯೋಸೇಫನ ಮನೆಯವ್ರು ಕೇಳ್ತಾರೆ. ಮರಿಯಳ ಮನೆಯವರು, ಅಪ್ಪ ಯಾಕೆ ಬೇಡ ಅಂತ ಹೇಳ್ತಾ ಇದೀಯ ಮದುವೆ ಅಂತ ಅವರು ಕೇಳ್ತಾರೆ. ಕೊನೆಗೆ ಯೋಸೇಫ ಆಕೆ ಗರ್ಭವತಿ ಆಗಿದ್ದಾಳೆ, ಅದಕ್ಕೆ ಈ ಕಾರಣ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗ ಆ ವಿಷಯ ಬಯಲು ಬರುತ್ತೆ. ಬರುವಂತವರೆಲ್ಲ ಏನು ಅನ್ಕೊಳ್ತಾರೆ? ಏನೋ ತಪ್ಪು ಕೆಲಸ ನೀನು ಮಾಡಿದೀಯಾ, ಅದರಿಂದನೇ ಇದ ಪರಿಸ್ಥಿತಿ ನಿಮ್ಗೆ ಬಂದಿರೋದು ಅಂತ ಹೇಳಿ ತನ್ನ ಭವಿಷ್ಯನೇ ಹಾಳಾಗೋಗುತ್ತೆ. ಯೋಸೇಫನ ಮದುವೆ ಆಗೋದಿಲ್ಲ, ತನ್ನ ಕುಟುಂಬಗಳವರು ಹತ್ರ ಸೇರಿಸೋದಿಲ್ಲ. ಆ ಕಾಲಗಳಲ್ಲಿ ಇಂಥ ಒಂದು ಕಾರ್ಯಕ್ಕೊಳಗಾದ್ರೆ ಅದಕ್ಕಿಂತ ಕೆಟ್ಟ ಹೆಸರು ಆ ಸ್ತ್ರೀಗೆ ಬೇರೆ ಯಾವುದು ಸಹ ಇಲ್ಲ. ಮನೆಗಳಿಂದ ಆಚೆ ಹಾಕಿ, ಇಲ್ಲ ಕಲ್ಲೊಡೆದು ಸಾಯಿಸಿ, ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಕಾಲಗಳಲ್ಲಿ. ಇಲ್ಲ ನೀನು ವ್ಯಭಿಚಾರವನ್ನು ಮಾಡಿ ಗರ್ಭ ಧರಿಸಿದ್ಯಾ ಅಂತ ಹೇಳಿ ಸುಟ್ಟಾಕ್ ಬಿಡ್ಬೋದು, ಬೆಂಕಿ ಹಚ್ಚಿ, ಕೋಪ ಬರೋವಂಥವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ
ಸರಿ ಆಗಲಿ, ದೇವರ ಚಿತ್ತ ಏನಿದೆ ಅದು ಆಗಲಿ ಅಂತ ಮರಿಯಳಿಗೆ ಹೇಳೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ತನ್ನ ಭವಿಷ್ಯವನ್ನ ತಾನು ತೂಗು ಹಾಕಬೇಕಾಗಿತ್ತು. ಏನು ಬೇಕಾದ್ರೂ ಆಗ್ಬೋದು. ಅರೆ ಮರಿಯಳು ದೇವರ ಚಿತ್ತ ಏನಿದೆಯೋ ಅದು ಆಗ್ಲಿ ಅಂತ ಹೇಳ್ತಾಳೆ. ಅದೇ ರೀತಿ ತಾನು ಅವಕಾಶ ಕೊಟ್ಟದ್ರಿಂದ ತಾನು ಸ್ವಲ್ಪ ಕಾಲದ ನಂತರ ಗರ್ಭವತಿ ಅನ್ನುವಂಥ ಸುದ್ದಿ ತಿಳಿದು ಬರುತ್ತೆ. ಮೊದಲು ಆ ಸುದ್ದಿ ಯೋಸೇಫನಿಗೆ ತಿಳಿದು ಬರುತ್ತೆ. ಮರಿಯಳು ಯೋಸೇಫನಿಗೆ ಹೇಳ್ತಾಳೆ, ಈ ಥರ ಒಂದು ದೇವದೂತ ನನಗೆ ದರ್ಶನ ಆದ, ನೀನು ಗರ್ಭವತಿ ಆಗ್ತೀಯಾ, ದೇವರ ಕುಮಾರನು ನಿನ್ನಲ್ಲಿ ಹುಟ್ಟಿ ಬರುತ್ತಾನೆ, ಆತನೇ ಮೆಸ್ಸಿ, ಆತನೇ ಕ್ರಿಸ್ತನ್ ಅಂತೆಲ್ಲ ಹೇಳ್ದ. ನಾನು ಸರಿ ಆಯ್ತು, ದೇವ್ರ ಚಿತ್ತ ಹೇಗಿದೆಯಾ ಹಾಗೆ ಆಗ್ಲಿ ಅಂತ ಹೇಳಿದಾಗ ಅಲ್ಲಿಗೂ ಯೋಸೇಫನಿಗೆ ಮನಸ್ಸಿಲ್ಲ. ಯೋಸೇಫ್ ಏನ್ ಮಾಡ್ತಾನೆ, ಇಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು, ಬೇಡ, ನಿಶಬ್ದವಾಗಿ ಆಕೆಯಿಂದ ದೂರ ಆಗ್ಬಿಡ್ತೀನಿ, ಸೈಲೆಂಟ್ ಆಗಿ ದೂರ ಆಗ್ಬಿಡ್ತೀನಿ, ಯಾರಿಗೂ ಹೇಳೋದಿಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಹಂಗೆ ಯೋಚನೆ ಮಾಡ್ತಾ ಇರುವಾಗ ಈ ಕಡೆ ಮರಿಯಳಿಗೆ ಕಳವಳ, ಅಯ್ಯೋ ನಾನು ಗರ್ಭವತಿ ಆಗಿದ್ದೀನಿ, ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ, ನನ್ನ ವಿಷಯ ಯೋಸೇಫನಿಗೆ ಹೇಳಿದ್ದೀನಿ. ಈಗ ಯೋಸೇಫನ್ ಏನು ಮಾಡ್ತಾನೋ, ದೇವರೇ ನಿನ್ನ ದೂತನನ್ನು ಕಳುಹಿಸಿ ಈ ಥರ ಒಂದು ಮಗು ಆಗುತ್ತೆ ಅಂತ ಹೇಳಿದೆ, ನಾನು ಆಯಿತು ಅಂತ ಹೇಳಿದೆ, ಆದರೆ ಈಗ ಮಗು ಬೆಳೀತಾ ಇದೆ ಹೊಟ್ಟೆಲಿ, ಈಗ ನಾನು ಸತ್ಯ ಹೇಳಿದ್ರೆ ಯಾರು ಕೇಳ್ತಾರೆ? ಒಂದು ದೇವದೂತದ ದರ್ಶನ ಆದ, ದೇವರ ಮಗ ನನ್ನಲ್ಲಿ ಬೆಳೀತಾ ಇದ್ದಾನೆ ಅನ್ನೋದು ಸತ್ಯ ಹೇಳಿದ್ರೆ ಯಾರು ಕೇಳ್ತಾರೆ? ನಾನು ಯೋಸೇಫನಿಗೆ ಹೇಳಿದ್ದೀನಿ, ಯೋಸೇಫ ಏನು ಮಾಡ್ತಾನೋ ಗೊತ್ತಿಲ್ಲ, ದೇವರೇ ನಾನು ನಿನ್ನ ಕೈಯಲ್ಲಿದ್ದೀನಿ ಸ್ವಾಮಿ, ನನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ ಸ್ವಾಮಿ ಅನ್ನೋಂಥ ಕಳವಳ ಮರಿಯಳಿಗೆ. ಅದು ಯೋಸೇಫನ ಮನಸ್ಸಿನಲ್ಲಿ ಈಕೆನ ನಾವು ಬಿಟ್ಟು ಬಿಡೋಣ ಅನ್ನೋಂಥ ಒಂದು ಭಾವನೆ. ಆದರೆ ಅಂಥ ಕಾಲಘಟ್ಟದಲ್ಲಿ ದೇವರು ತನ್ನ ಸಹಾಯಕ್ಕೆ ಬರ್ತಾರೆ. ದೇವರು ತನ್ನ ದೂತನನ್ನ ಕನಸಿನಲ್ಲಿ ಯೋಸೇಫನ ಹತ್ರ ಕಳಿಸ್ತಾರೆ. ಕಳಿಸ್ಬಿಟ್ಟು, ಯೋಸೇಫನೇ ನೀನ್ ಭಯಪಡಬೇಡ, ನೀನ್ ನಿಶ್ಚಿತಾರ್ಥ ಮಾಡಿಕೊಂಡಿರುವಂತ ಮರಿಯಳು, ಆಕೆ ಯಾವ ತರ ಇರುವಂತ ಒಂದು ಸ್ತ್ರೀ ಎಂತವಳು ಅಂತ ಯೋಚನೆ ಮಾಡಬೇಡ. ಆಕೆ ಗರ್ಭ ಪವಿತ್ರಾತ್ಮನಲ್ಲಿ ಆದದ್ದು, ಆಕೆ ಹುಟ್ಟುವಂತ ಮಗು ದೇವರ ಮಗುವಾಗಿರುತ್ತೆ. ಆತನು ತನ್ನ ಜನಗಳನ್ನು ಅವರ ಪಾಪದಿಂದ ಬಿಡಿಸಿ ಕಾಯ್ತಾನೆ. ಯೇಸು ಅಂತ ಅದಕ್ಕೆ ಹೆಸರಿಡು, ಆಕೆಯನ್ನು ಸೇರಿಸಿಕೊಳ್ಳೋದಕ್ಕೆ ನೀನು ಹಿಂತೆಗೆ ಬೇಡ ಅಂತ ದೇವ ದೂತನನ್ನು ಕಳುಹಿಸಿ ದೇವರು ಹೇಳ್ತಾರೆ. ಆಗ ಯೋಸೇಫನ ಅದನ್ನು ಕೇಳಿ ಮರಿಯಳನ್ನ ಸೇರಿಸ್ಕೊಂಡು ಅವ್ರ ಕುಟುಂಬವಾಗಿ ಜೀವಿಸ್ತಾ ಹೋಗ್ತಾರೆ. ಆಗ ಮರಿಯಳಿಗೆ ದೇವ್ರ ಚಿತ್ತರಂತೆ ಆಗಲಿ ಅಂತ ಹೇಳಿಬಿಡೋದು ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ. ತನ್ನ ಭವಿಷ್ಯವನ್ನೇ ತಾನು ಶುದ್ಧ ಶೂನ್ಯಕ್ಕೆ ಒಪ್ಪಿಸಿಕೊಡಬೇಕಾಗಿತ್ತು. ಏನೇ ನಡೆದರೂ ನಡೆಯಲಿ, ದೇವರ ಚಿತ್ತ ಆಗಲಿ ಅನ್ನೋಂಥ ಪರಿಸ್ಥಿತಿಗೆ ತನ್ನನ್ನು ಒಪ್ಪಿಸಿಕೊಡಬೇಕಾಗಿತ್ತು. ಆದರೆ ಅಂಥ ಪರಿಸ್ಥಿತಿನೇ ಬಂತು. ಆದರೆ ಆಗ ದೇವರು ಸಹಾಯ ಮಾಡಿದರು. ದೇವರು ತನ್ನ ದೂತನನ್ನು ಕಳುಹಿಸಿ ಯೋಸೇಫನು ಮರಿಯಳನ್ನು ಸೇರಿಸಿಕೊಳ್ಳುವ ಹಾಗೆ ದೇವರು ಕ್ರಿಯೆ ಮಾಡಿದರು. ನಾವು ಯಾವತ್ತು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೋ ಆಗ ದೇವರು ನಮ್ಮ ಪರವಾಗಿ ಕೆಲಸವನ್ನು ಮಾಡ್ತಾರೆ. ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ನಮಗೆ ಸಹಾಯಕರಾಗಿರ್ತಾರೆ. ಮರಿಯಳು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಳು. ಏನೇ ಸಂಭವಿಸಲಿ ಅದರಿಂದ ಆತನ ಚಿತ್ತ ನನ್ನಲ್ಲಿ ನಡೆಯಲಿ ಅಂತ ಒಪ್ಪಿಸಿಕೊಟ್ಟಳು. ಅದರಿಂದ ದೇವರು ತನಗೆ ಸಹಾಯವನ್ನು ಮಾಡಿದರು. ಇವತ್ತು ನಾನು ನೀವು ಏನೇ ನಡೆಯಲಿ, ಆದರೆ ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಅಂತ ಹೇಳಿ ನಮ್ಮನ್ನು ನಾವು ದೇವ್ರಿಗೆ ಒಪ್ಪಿಸಿಕೊಡುವಾಗ ದೇವರು ಎಲ್ಲ ಕಾರ್ಯಗಳನ್ನು ನಮಗೆ ಸಹಾಯ ಮಾಡ್ತಾರೆ. ಆದರೆ ಅನೇಕ ಸರಿ ನಾವು ಮಾಡೋದು ತಪ್ಪೇನಂತಂದ್ರೆ, ನಾವು ದೇವರ ಚಿತ್ತಕ್ಕೆ ಒಳಪಡೋದಿಲ್ಲ, ದೇವರ ಆಜ್ಞೆಗೆ ಕಿವಿ ಕೊಡೋದಿಲ್ಲ, ದೇವರ ಜೊತೆ ಸಮಾಧಾನ ಪಡೋದಿಲ್ಲ. ಆದರೆ ಆಮೇಲೆ ನಮಗೆ ಸಂಕಷ್ಟಗಳು ಬರುವಾಗ ದೇವರೇ ಸಹಾಯ ಮಾಡುವಂತ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಆದರೆ ಅದು ತಪ್ಪು. ನಾವು ದೇವರಿಗೆ ಒಳಗಾಗಿ ನಾವು ಜೀವಿಸುವಾಗ ದೇವರು ನಮಗೆ ಎಲ್ಲಾ ರೀತಿಯಾದ ಸಹಾಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಆಗ ಮರಿಯಳು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ತರುವುದಕ್ಕೆ ಎಷ್ಟು ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗಿತ್ತು. ಅಷ್ಟು ದೊಡ್ಡ ಬೆಲೆಯನ್ನು ಕಟ್ಟಿ ಏನೇ ನಡೆದರೂ ಸರಿ, ನನ್ನನ್ನು ನಾನು ದೇವರಿಗೆ ಒಪ್ಪಿಸ್ಕೊಡ್ತೀನಿ ಅಂತ ಒಪ್ಪಿಸ್ಕೊಟ್ಲು. ಅದರಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತನ್ನ ಮುಖಾಂತರ ಬರೋದಕ್ಕೆ ಅವಕಾಶ ಆಯಿತು. ಆವತ್ತು ಮರಿಯಳು ತನ್ನನ್ನು ಒಪ್ಪಿಸಿಕೊಟ್ಟು ತನ್ನ ಮುಖಾಂತರ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ತಂದಳು. ಇವತ್ತು ನಾನು ನೀವು ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಮುಖಾಂತರ ಯೇಸು ಕ್ರಿಸ್ತನನ್ನ ಮನುಷ್ಯರ ಹೃದಯಕ್ಕೆ ತರಬೇಕು. ಆವತ್ತು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬರೋದಕ್ಕೆ ಒಂದು ಮರಿಯಳು ಬೇಕಾಗಿತ್ತು. ಇವತ್ತು ಕತ್ತಲೆಯಲ್ಲಿರುವಂಥ ಜನಗಳು ಬೆಳಕಿಗೆ ಬರುವುದಕ್ಕೆ, ಮರಣ ಪಾತ್ರದಲ್ಲಿರುವಂಥ ಜನಗಳು ಜೀವವನ್ನು ಹೊಂದುವುದಕ್ಕೆ, ನಾಶನದಲ್ಲಿರುವಂಥ ಜನಗಳು ನಿತ್ಯ ಜೀವನ ಪಡೆದುಕೊಳ್ಳುವುದಕ್ಕೆ, ನಮ್ಮ ಮುಖಾಂತರ ಯೇಸು ಕ್ರಿಸ್ತನ ಅವರ ಬಳಿಗೆ ಹೋಗುವುದಕ್ಕೆ ನನ್ನನ್ನ ನಿಮ್ಮನ್ನ ನಾವು ಒಪ್ಪಿಸಿಕೊಡಬೇಕು. ಅದಕ್ಕೆ ನೀವು ಸಿದ್ಧರಿದ್ದೀರಾ? ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯನಾಗಿ ಬಂದರು, ರಕ್ಷಣೆಯನ್ನು ಸಂಪಾದಿಸಿದ್ರು, ಎಲ್ಲವನ್ನು ಮಾಡಿದ್ರು. ಅದನ್ನು ನಾವು ನೆನೆಸಿ ದೇವರನ್ನ ಸ್ತುತಿಸ್ತೀವಿ, ಕೊಂಡಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ.
ಈ ಸಮಯದಲ್ಲಿ ಆ ರಕ್ಷಣೆಯಲ್ಲಿ ನಾನು ನೀವು ಸರಿಯಾಗಿದ್ದೇವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಅದು ಮಾತ್ರ ಅಲ್ದರ ಆ ರಕ್ಷಣೆ ನಮ್ಮ ಮುಖಾಂತರ ಇನ್ನೊಬ್ಬರಿಗೂ ತಲುಪಬೇಕು ಅನ್ನುವಂಥ ಒಂದು ಆಸಕ್ತಿ, ಬಯಕೆ ನನ್ನಲ್ಲಿ ನಿಮ್ಮಲ್ಲಿ ಇರಬೇಕು. ದೇವರ ವಾಕ್ಯದಲ್ಲಿ ದೇವರು ಪ್ರಶ್ನೆಗೆ ಹೇಳ್ತಾರೆ, ನನ್ನ ಪರವಾಗಿ ನಾನು ಯಾರನ್ನು ಕಳುಹಿಸಲಿ, ಯಾರು ನಮಗಾಗಿ ಹೊರಡುವನು ಎಂಬುದಾಗಿ. ಆ ಪ್ರಶ್ನೆ ಇವತ್ತು ಸಹ ದೇವರ ಬಳಿಯಲ್ಲಿದೆ. ಭೂಲೋಕದಾದ್ಯಂತ ಜನಗಳು ಸತ್ಯವನ್ನು ಅರಿಯದವರುಗಳಾಗಿ ಪಾಪದಲ್ಲಿ ಬದುಕಿ ನಾಶನಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ಪ್ರತಿ ದಿವಸಗಳು ಕೊಳ್ಳೆಯಾಗಿ ಆತ್ಮಗಳು ನಷ್ಟವನ್ನು ಹೊಂದುತ್ತಾ ಇದ್ದಾರೆ. ಆದ್ರೆ ಇವರವರೆಗೆ ನಾನು ಯಾರನ್ನು ಕಳುಹಿಸಲಿ, ನನ್ನ ಪರವಾಗಿ ಹೋಗುವವರು ಯಾರು ಅಂತ ದೇವರು ಇವತ್ತು ಸಹ ಹುಡುಕ್ತಾ ಇದ್ದಾರೆ. ಆವತ್ತು ಯೇಸು ಕ್ರಿಸ್ತನ ಮನುಷ್ಯನಾಗಿ ಲೋಕಕ್ಕೆ ಬರಬೇಕಾಗಿರುವಾಗ ಮರಿಯಳು ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ಅಂತ ಒಪ್ಪಿಸಿಕೊಟ್ಟಳು. ಇವತ್ತು ಅನೇಕ ಕತ್ತಲಲ್ಲಿ ವಾಸ ಮಾಡುವಂಥ ಜನಗಳ ಜೀವಿತದಲ್ಲಿ ಬೆಳಕು ಬರಬೇಕಾದ್ರೆ, ನಾಶನದಲ್ಲಿರುವಂಥ ಅನೇಕರು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾದ್ರೆ ಆವತ್ತು ಮರಿಯಳು ತನ್ನನ್ನು ಒಪ್ಪಿಸಿಕೊಟ್ಟ ಹಾಗೆ ಇವತ್ತು ಕ್ರಿಸ್ತನು ನನ್ನ ಮುಖಾಂತರ ನಿಮ್ಮ ಮುಖಾಂತರ ಬೇರೆಯವರ ಜೀವಿತದಲ್ಲಿ ಪ್ರವೇಶಿಸುವ ಹಾಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಅದಕ್ಕೆ ನೀವು ಸಿದ್ಧರಿದ್ದೀರಾ? ಆ ಕೆಲಸವನ್ನ ನಾವು ಮಾಡಬೇಕು. ಆದರೆ ಆವತ್ತು ಆ ಕೆಲಸ ಮಾಡೋದು ಮರಿಯಳಿಗೆ ಸುಲಭವಾಗಿರಲಿಲ್ಲ. ಅದಕ್ಕೆ ಒಪ್ಪಿಸಿಕೊಟ್ಟದರ ನಿಮಿತ್ತ ತನಗೆ ಅವಮಾನ ಬರಬಹುದು, ನಿಂದನೆಗಳು ಬರಬಹುದು, ಗಂಡ ಬಿಟ್ಟು ಹೋಗಬಹುದು, ಕುಟುಂಬದವರು ಬಿಟ್ಟು ಹೋಗಬಹುದು, ತನಗೆ ಮರಣ ದಂಡನೆ ಕೂಡ ಆಗಬಹುದು. ಆದರೆ ಅದೆಲ್ಲವುಗಳಿಗೆ ಮರಿಯಳು ತನ್ನನ್ನು ಒಪ್ಪಿಸಿಕೊಟ್ಟಳು. ಇವತ್ತು ನಾನು ನೀವು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ನಾವು ಪರಿಚಯ ಪಡಿಸಬೇಕಂತಂದ್ರೆ ನಾವು ಅವಮಾನಕ್ಕೆ ಒಳಗಾಗಬಹುದು, ನಿಂದನೆಗೆ ಒಳಗಾಗಬಹುದು, ನಮ್ಮ ಕುಟುಂಬಗಳಿಂದ ತಳ್ಳಲ್ಪಡಬಹುದು, ಸಮಾಜದಿಂದ ತಳ್ಳಲ್ಪಡಬಹುದು. ನಮ್ಮನ್ನೇ ನಾವು ಯಜ್ಞವೇದಿಯ ಮೇಲೆ ಬಲಿಯಾಗಿ ಒಪ್ಪಿಸಿಕೊಡಲ್ಪಡಲು ಸಹ ಬೇಕಾಗಬಹುದು. ಆದರೆ ಅದಕ್ಕೆ ಸಿದ್ಧರಿರುವಂಥವ್ರು ಮಾತ್ರನೇ ಕ್ರಿಸ್ತನನ್ನ ಕತ್ತಲಲ್ಲಿ ವಾಸ ಮಾಡುವಂಥ ಜನಗಳಿಗೆ ಬೆಳಕಾಗಿ ಪರಿಚಯಿಸೋದಕ್ಕೆ ಸಾಧ್ಯ. ಅದಕ್ಕೆ ಸಿದ್ಧರಿರುವಂಥವ್ರು ಮಾತ್ರವೇ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಅಳಿದು ಹೋಗುತ್ತಿರುವಂಥ ಆತ್ಮಗಳಿಗೆ ಪರಿಚಯ ಪಡಿಸೋದಕ್ಕೆ ಸಾಧ್ಯ. ನಮಗೆ ಎಲ್ಲಾ ರೀತಿಯಲ್ಲಿ ಚೆನ್ನಾಗಿರಬೇಕು, ನಾವು ಕ್ರಿಸ್ತನನ್ನು ಬೇರೆಯವರಿಗೆ ಪರಿಚಯ ಪಡಿಸಬೇಕಂದ್ರೆ ಆಗೋದಿಲ್ಲ. ಕ್ರಿಸ್ತನನ್ನ ಹಿಂಬಾಲಿಸಿ ಆತನಿಗೋಸ್ಕರ ಜೀವಿಸುತ್ತಾ ಆತನಿಗೆ ಇತರಿಗೆ ಪ್ರಕಟಿಸುವಾಗ ಹಿಂಸೆ ಹಾಗೆ ಆಗುತ್ತೆ, ಅವಮಾನ ಹಾಗೆ ಆಗುತ್ತೆ, ನಿಂದನೆ ಹಾಗೆ ಆಗುತ್ತೆ. ಆದ್ರೆ ಅದಕ್ಕೆ ನಾನು ನೀವು ಸಿದ್ಧರಾಗಿರಬೇಕು. ಅದಕ್ಕೆ ಸಿದ್ಧರಾಗಿರೋದು ಮಾತ್ರ ಅಲ್ಲ, ಕ್ರಿಸ್ತನ ಬೆಳಕು ನಮ್ಮ ಮುಖಾಂತರವಾಗಿ ಪ್ರವೇಶಿಸುವ ಹಾಗೆ, ಕ್ರಿಸ್ತನು ನಮ್ಮ ಮುಖಾಂತರ ಇನ್ನೊಬ್ಬರ ಹೃದಯಗಳನ್ನ ಆತನ ಪ್ರವೇಶಿಸುವ ಹಾಗೆ ನಾವು ಯೋಗ್ಯವಾದ ಪಾತ್ರೆಯಾಗಿಯೂ ಸಹ ಇರಬೇಕು. ಒಂದು ವೇಳೆ ಯಾರಿಗೋ ತುಂಬಾ ಹೊಟ್ಟೆ ಹಸಿವಿದೆ, ಹಸಿವಿನಿಂದ ಬಾಧೆ ಪಡ್ತಾ ಇದ್ದಾರೆ, ಈ ಕಡೆ ಅನ್ನ ಇದೆ, ಅದರಲ್ಲಿ ಸಾರು ಇದೆ, ಈಗ ಅವರಿಗೆ ತಿನ್ನೋದಕ್ಕೆ ಕೈಗಳಿಲ್ಲ, ಏನ್ ಮಾಡ್ಬೋದು? ನಾವು ಅನ್ನವನ್ನು ಕಲಿಸಿ ಸಾರನ್ನು ಕಲಿಸಿ ಅವ್ರ ಬಾಯಿಗೆ ಇಡ್ತೇವೆ, ಅವ್ರು ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾರೆ. ಆದರೆ ಆ ರೀತಿ ನಾನು ಇಡುವಾಗ ನನ್ನ ಎರಡೂ ಕೈಗಳು ಮಣ್ಣಿನಲ್ಲಿ ಹಾಕಿ, ಕೆಸರಲ್ಲಿ ಹಾಕಿ, ಕೈಯೆಲ್ಲ ಕೆಸರಾಗಿ ಮಣ್ಣಾಗಿ ಹೋಗಿ ಆ ಮಣ್ಣಿನ ಕೈಯಲ್ಲೇ ನಾನು ಅನ್ನವನ್ನೆಲ್ಲ ಕಲಿಸಿ ಬಾಯಿಗಿಟ್ರೆ ಅವ್ರು ತಿಂತಾರ? ಅವ್ರಿಗೆ ಎಷ್ಟೇ ಹಸಿವಿದ್ರು ಕೂಡ ಅನ್ನ ಒಳ್ಳೇದು, ಆದರೆ ನನ್ನ ಕೈಯಲ್ಲಿ ಮಣ್ಣಿದ್ದು, ನನ್ನ ಕೈಯಲ್ಲಿ ಕೆಸರಿದ್ದು, ನಾನು ಅದರಿಂದ ಕಲಿಸಿ ಅದ್ರಲ್ಲಿ ಬಾಯಿಗಿಟ್ರೆ ಎಷ್ಟೇ ಹಸಿವಿದ್ರು ಕೂಡ ತಿನ್ನೋದಿಲ್ಲ. ಕಾರಣ ಅನ್ನ ಕೆಟ್ಟದಲ್ಲ, ನನ್ನ ಕೈ ಕೆಟ್ಟದು. ಅದೇ ರೀತಿಯಾಗಿ ಇವತ್ತು ನಾವು ಯೇಸು ಕ್ರಿಸ್ತನಿರುವಂಥ ರಕ್ಷಣೆಯನ್ನ ಅದನ್ನು ಹೊಂದಬೇಕಾಗಿರುವಂಥವ್ರಿಗೆ ನಾವು ತೋರಿಸಿಕೊಡಬೇಕಾದರೆ ನಮ್ಮ ಪಾತ್ರೆಗಳು ಶುದ್ಧವಾಗಿರಬೇಕು. ದೇವರು ಏರ್ಪಡಿಸಿಕೊಟ್ಟಿರುವಂಥ ಜೀವಕರವಾದ ಮನ್ನಾ ರಕ್ಷಣೆ ಅದು ಶುದ್ಧವಾದದ್ದು, ಅದು ಎಲ್ಲರಿಗೂ ಬೇಕಾಗಿದೆ. ಆದರೆ ಅದು ಕೊಡುವಂಥ ಪಾತ್ರೆ ಶುದ್ಧವಾಗಿರಬೇಕು. ನಾನು ನೀವು ಅಶುದ್ಧವಾದ ಪಾತ್ರೆಯಾಗಿದ್ದು ಕ್ರಿಸ್ತನ ರಕ್ಷಣೆಯನ್ನು ಜನಗಳಿಗೆ ಪ್ರಕಟಪಡಿಸಿದ್ರೆ ಜನಗಳದನ್ನು ಅಂಗೀಕರಿಸೋದಿಲ್ಲ. ಮಣ್ಣು ಧೂಳು ಆಗಿರುವಂಥ ಕೈಯಲ್ಲಿ ನಾನು ಅನ್ನವನ್ನು ಕಲಿಸಿ ಎಷ್ಟೇ ಹಸುವಿನದಿರುವಂಥ ಮನುಷ್ಯನ ಕೊಟ್ಟರು ಅವನು ತಿನ್ನೋದಿಲ್ಲ. ನಿನ್ನ ಕೈಗಳನ್ನು ತೊಳ್ಕೊಂಡು ಬಾ ಹೋಗು ಮೊದಲು ಅಂತ ಬೈತಾನೆ. ಅದೇ ರೀತಿಯಾಗಿಯೇ ಇವತ್ತು ನಾನು ನೀವು ಕ್ರಿಸ್ತನ ರಕ್ಷಣೆಯನ್ನು ಜನಗಳಿಗೆ ತಿಳಿಪಡಿಸಬೇಕಾದ್ರೆ ಮೊದಲು ನಾವು ಶುದ್ಧವಾದ ಪಾತ್ರೆ ಆಗಬೇಕು. ನಾವು ಶುದ್ಧವಾದ ಪಾತ್ರೆ ಆಗದೆ ಜನಗಳಿಗೆ ರಕ್ಷಣೆಯನ್ನು ತೋರಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ತೋರಿಸಿಕೊಟ್ರು ಅವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಅವರು ನಮಗೆ ತಿರುಗಿಸಿ ಹೇಳ್ತಾರೆ, ಮೊದಲು ನಿನ್ನ ಬದುಕು ನೋಡು, ಮೊದಲು ನಿನ್ನ ಜೀವನ ನೋಡು, ನೀನು ಎಂಥವ್ನು ಮೊದಲು ನೋಡು. ನೀನು ಹೇಳ್ತೀಯ ನನ್ನ ಕ್ರಿಸ್ತನ ಒಳ್ಳೆಯವನು, ನನ್ನ ಕ್ರಿಸ್ತನ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟರು ಎಲ್ಲ ಮಾಡಿದ್ರು ಅಂತ. ಅರೆ ನೀನೆಂಥವನು? ನೀನು ಸರಿ ಇದೆಯಾ?
ನೀನು ಸುಳ್ಳಾಡ್ತೀಯಾ, ನೀನು ಮೋಸ ಮಾಡ್ತೀಯಾ, ನೀನು ಕಳ್ತನ ಮಾಡ್ತೀಯಾ, ಇನ್ನೊಬ್ರನ್ನ ಯಾಮಾರಿಸ್ತೀಯಾ? ಆಗ ನೀನು ಹೇಳೋಂಥ ಕ್ರಿಸ್ತನ ಒಳ್ಳೆಯವನು ಹೆಂಗೆ ನಂಬಲಿ ನಾನು ಅಂತ ಕೇಳ್ತಾರೆ. ಆಗ ಮರಿಯಳು ಯೇಸು ಕ್ರಿಸ್ತನ ಮನುಷ್ಯನಾಗಿ ಲೋಕಕ್ಕೆ ಬರೋದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟಳು. ಅದಕ್ಕೆ ಏನು ಬೇಕಾದರೂ ಬೆಲೆ ಕಟ್ಟೋದಕ್ಕೆ ತಾನು ಸಿದ್ಧಳಿದ್ದಳು. ಅದೇ ಸಮಯದಲ್ಲಿ ತಾನು ಪರಿಶುದ್ಧಳಾಗಿದ್ದಳು. ಅದರಿಂದನೇ ದೇವರು ತನ್ನನ್ನು ಆರಿಸ್ಕೊಂಡಿದ್ದು. ಇವತ್ತು ನಾನು ನೀವು ಕ್ರಿಸ್ತನನ್ನು ನಮ್ಮ ಮುಖಾಂತರ ಈ ಲೋಕಕ್ಕೆ ಪರಿಚಯ ಪಡಿಸಬೇಕಾಗಿರುವಂಥ ಕರ್ತವ್ಯ ನಮಗಿದೆ, ಅಗತ್ಯ ನಮಗಿದೆ. ಆದರೆ ಅದನ್ನು ನಾವು ಮಾಡಬೇಕಂತಂದರೆ ಏನೇ ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಹಿಂಸೆಗಳು ಬಾಧೆಗಳು ಎದುರಾಗೋದಕ್ಕೆ ಅವಕಾಶ ಇದ್ದರೂ ಸಹ ಅವೆಲ್ಲವುಗಳು ನಮ್ಮನ್ನು ಒಪ್ಪಿಸಿಕೊಡಬೇಕು. ಅದು ಮಾತ್ರ ಅಲ್ಲದರ ಪರಿಶುದ್ಧವಾದ ಪಾತ್ರೆಯಾಗಿ ನಮ್ಮನ್ನು ನಾವು ಕಾದುಕೊಳ್ಳಬೇಕಾಗಿರುವುದು ಬಹಳ ಮುಖ್ಯ. ಅಶುದ್ಧವಾದ ಕೈಗಳಿಂದ ನಾವು ದೇವರ ರಕ್ಷಣೆಯನ್ನು ಜನಗಳಿಗೆ ಕೊಡೋದಕ್ಕಾಗೋದಿಲ್ಲ. ಜನಗಳು ಅದನ್ನು ತಿರಸ್ಕರಿಸಿ ಹೋಗಿಬಿಡ್ತಾರೆ. ಇವತ್ತು ಎಷ್ಟೋ ಜನಗಳು ಸುವಾರ್ತೆಯನ್ನು ಕೇಳಿದರೂ ಅದನ್ನು ಅಂಗೀಕರಿಸದೆ ಹೋಗೋದಕ್ಕೆ ಕಾರಣ, ಅಥವಾ ಎಷ್ಟೋ ಜನಗಳು ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನನ್ನು ಬಿಟ್ಟು ಹಿಂಜರಿದು ಹೋಗೋದಕ್ಕೆ ಕಾರಣ ಅಶುದ್ಧವಾದ ಪಾತ್ರೆಗಳು. ಅವ್ರು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ, ಆದ್ರೆ ಅವ್ರು ಎಂತವ್ರು ಗೊತ್ತಾ ಅಂತ ಯೇಸು ಕ್ರಿಸ್ತನನ್ನು ನಂಬಿರುವಂಥವ್ರನ್ನ ಬೈತಾರೆ. ಸುವಾರ್ತೆನ ನಂಬದೆ ಹೋಗೋದಕ್ಕೆ ಕಾರಣ ತಡೆಯಾಗಿ ಇವತ್ತು ಎಷ್ಟೋ ದೇವಜನಗಳೇ ಇದ್ದಾರೆ. ಇವರು ಅಶುದ್ಧವಾದ ಪಾತ್ರೆಗಳಾಗಿರೋದ್ರಿಂದ ಅದನ್ನ ಆ ಜನಗಳು ನೋಡೋದ್ರಿಂದ ಕ್ರಿಸ್ತನನ್ನು ಅಂಗೀಕರಿಸೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಆದರೆ ಇಂಥ ಕಾಲಘಟ್ಟದಲ್ಲಿ ನಾನು ನೀವು ಪರಿಶುದ್ಧವಾದ ಪಾತ್ರೆಯಾಗಿ ಕ್ರಿಸ್ತನನ್ನು ಜನಗಳಿಗೆ ಪ್ರಕಟಪಡಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡಬೇಕಾದದ್ದು ಬಹಳ ಮುಖ್ಯ. ಇವತ್ತು ನಮ್ಮನ್ನು ನಾವೇ ಆಲೋಚಿಸಿ ನೋಡೋಣ, ನಾವು ಎಂಥವರಾಗಿದ್ದೇವೆ. ಮರಿಯಳಲ್ಲಿ ಯೇಸು ಕ್ರಿಸ್ತನ ಮನುಷ್ಯನಾಗಿ ಹುಟ್ಟಿ ಬರೋದಕ್ಕೆ ಆಕೆ ಪರಿಶುದ್ಧಳಾದ ಪಾತ್ರೆಯಾಗಿದ್ದಳು. ಇವತ್ತು ನನ್ನ ಮುಖಾಂತರ ನಿಮ್ಮ ಮುಖಾಂತರ ಯೇಸು ಕ್ರಿಸ್ತನ ಇನ್ನೊಬ್ಬರ ಹೃದಯದಲ್ಲಿ ಹುಟ್ಟಬೇಕಾದರೆ ನಾವು ಪರಿಶುದ್ಧವಾಗಿರಬೇಕು. ನಾವು ಆ ರೀತಿಯಾಗಿದ್ದೇವಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡಬೇಕು. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ.